ಏಷ್ಯಾ ಖಂಡ ಹಾಗೂ ಯುರೋಪ ಖಂಡಗಳನ್ನ ಬೇರ್ಪಡಿಸುವಂತ ನದಿ ಯಾವ ಪರ್ವತಗಳು. ಏಷ್ಯಾ ಖಂಡ ಮತ್ತು ಯುರೋಪ ಖಂಡಗಳನ್ನ ಬೇರ್ಪಡಿಸುವಂತ ಪರ್ವತಗಳು ಯಾವುವು? ಅಟ್ಲಾಸ್ ಪರ್ವತಗಳು, ಹಿಮಾಲಯ ಪರ್ವತಗಳು, ರಾಕಿ ಪರ್ವತಗಳು, ಯುರಾಲ್ಸ್ ಪರ್ವತಗಳು. ಏಷ್ಯಾ ಮತ್ತು ಯುರೋಪ ಖಂಡಗಳನ್ನ ಬೇರ್ಪಡಿಸುವಂತ ಪರ್ವತಗಳು ಯಾವುವು? ಏಷ್ಯಾ ಮತ್ತು ಯುರೋಪ ಖಂಡಗಳನ್ನು ಬೇರ್ಪಡಿಸುವಂತ ಪರ್ವತಗಳು. ಏಷ್ಯಾ ಖಂಡ ಮತ್ತು ಯುರೋಪ ಖಂಡಗಳನ್ನ ಬೇರ್ಪಡಿಸುವ ಪರ್ವತಗಳು ಯಾವುವು? ಸರಿಯಾಗಿರುವಂತ ಉತ್ತರ ಯುರಾಲ್ಸ್ ಪರ್ವತಗಳು. ರೈಟ್ ಆನ್ಸರ್ ನೋಡಿ, ಯುರಾಲ್ಸ್ ಪರ್ವತಗಳು. ಯುರಾಲ್ಸ್ ಪರ್ವತಗಳು. ಯುರೋಪಿಯನ್ ಪೂರ್ವ ಭಾಗದಲ್ಲಿ ಏಷ್ಯಾ ಖಂಡ ಇದೆ. ಅದನ್ನು ಯುರಾಲ್ಸ್ ಪರ್ವತಗಳು ಏನ್ ಮಾಡ್ತವೆ ಅಂದ್ರೆ ಡಿವೈಡ್ ಮಾಡ್ತವೆ. ಯುರಾಲ್ಸ್ ಪರ್ವತಗಳು ಅಂತ ಹೇಳಿ ಕರಿತೀವಿ. ಯುರಾಲ್ಸ್ ಪರ್ವತಗಳು. ಈ ಯುರಾಲ್ಸ್ ಪರ್ವತಗಳ ವಿಶೇಷ ಏನು ಅಂತಂದ್ರೆ ಈ ಪರ್ವತಗಳು ಏಷ್ಯಾ ಖಂಡ ಮತ್ತು ಯುರೋಪ ಖಂಡಗಳನ್ನ ಡಿವೈಡ್ ಮಾಡ್ತವೆ. ಯುರೋಪ ಖಂಡ ಮತ್ತು ಏಷ್ಯಾ ಖಂಡಗಳನ್ನ ಡಿವೈಡ್ ಮಾಡುವಂತಹ ಪರ್ವತಗಳು ಯಾವ ಅಂತ ಸಾಕಷ್ಟು ಬಾರಿ ಕೇಳಿದ್ದಾನೆ. ಯುರಾಲ್ಸ್ ಪರ್ವತಗಳು, ಕಕಾಸಸ್ ಪರ್ವತಗಳು, ಕ್ಯಾಸ್ಪಿಯನ್ ಸಮುದ್ರಗಳು ಯುರೋಪಿನಿಂದ ಬೇರ್ಪಡಿಸುತ್ತವೆ ಅಂತ. ಯುರೋಪ ಮತ್ತು ಏಷ್ಯಾ ಖಂಡಗಳನ್ನ ಪ್ರಾಚೀನ ಕಾಲದಲ್ಲಿ ಏನಂತ ಕರೀತಿದ್ರು ಅಂದ್ರೆ ಯುರೇಷಿಯಾ ಅಂತ ಕರೀತಿದ್ರು. ಯುರೋಪ್ ಮತ್ತು ಏಷ್ಯಾ ಖಂಡಗಳದವಲ್ಲ, ಈ ಯುರೋಪ್ ಮತ್ತು ಏಷ್ಯಾ ಖಂಡಗಳನ್ನ ಪ್ರಾಚೀನ ಕಾಲದಲ್ಲಿ ಯಾವ ಹೆಸರಿಂದ ಕರೀತಿದ್ರು ಅಂತ ಕ್ವಶನ್ ಕೇಳೋಣ. ಯುರೋಪ ಖಂಡ, ಏಷ್ಯಾ ಖಂಡಗಳನ್ನ ಪ್ರಾಚೀನ ಕಾಲದಲ್ಲಿ ಯುರೇಷಿಯಾ ಅಂತ ಹೇಳಿ ಕರೀತಿದ್ರು. ಏಷ್ಯಾ ಖಂಡ ಮೌಂಟ್ ಎವರೆಸ್ಟ್ ಆದರೆ ಯುರೋಪ ಖಂಡ ಯಾವುದು? ಏಷ್ಯಾ ಖಂಡ ಮೌಂಟ್ ಎವರೆಸ್ಟ್ ಆದರೆ ಯುರೋಪ ಖಂಡ ಯಾವುದು? ಮೌಂಟ್ ಎಲಬ್ರಸ್ ನೋಡಿ, ಎಲಬ್ರಸ್. ಯಾಕಂದ್ರೆ ಏಷ್ಯಾ ಖಂಡದ ಅತ್ಯಂತ ಎತ್ತರವಾಗಿರುವಂತ ಶಿಖರ ಅಂದ್ರೆ ಮೌಂಟ್ ಎವರೆಸ್ಟ್. ಏಷ್ಯಾ ಖಂಡದ ಅತ್ಯಂತ ಎತ್ತರವಾಗಿರುವಂತ ಶಿಖರ ಅಂದ್ರೆ ಮೌಂಟ್ ಎವರೆಸ್ಟ್. ಇನ್ನ ಯುರೋಪ ಖಂಡದ ಅತಿ ಎತ್ತರವಾದ ಶಿಖರ ಅಂದ್ರೆ ಎಲಬ್ರಸ್. ಯುರೋಪ ಖಂಡದ ಅತಿ ಎತ್ತರವಾಗಿ ಶಿಖರ ಅಂದ್ರೆ ಎಲಬ್ರಸ್ ನೋಡಿ. ಯುರೋಪ ಖಂಡದ ಅತಿ ಎತ್ತರವಾಗಿರುವಂತ ಬಿಂದು ಅಂದ್ರೆ ಕಕಸಸ್ ಪರ್ವತ ಶ್ರೇಣಿಯಲ್ಲಿ ಕಂಡುಬರುವಂತ ಎಲಬ್ರಸ್ ಇದೆ ನೋಡಿ. ಎಲಬ್ರಸ್ ಇದು 5633 ಮೀಟರ್ ಎತ್ತರವಾಗಿದ್ದು ಯುರೋಪ ಖಂಡದಲ್ಲಿ ಅತ್ಯಂತ ಎತ್ತರವಾಗಿರುವಂತ ಶಿಖರ. ಏಷ್ಯಾ ಖಂಡದ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಯುರೋಪ ಖಂಡದ ಅತಿ ಎತ್ತರವಾದ ಶಿಖರ ಮೌಂಟ್ ಎಲಬ್ರಸ್. ಆಫ್ರಿಕಾ ಖಂಡದ ಅತಿ ಎತ್ತರವಾದ ಶಿಖರ ಅಂದ್ರ ಕಿಲಿಮಾಂಜರೋ. ಹಾಗಾದ್ರೆ ಈ ಯುರೋಪ ಖಂಡದ ಅತ್ಯಂತ ಎತ್ತರವಾಗಿರುವಂತ ಶಿಖರ ಯಾವಂದ್ರ ಮೌಂಟ್ ಎಲಬ್ರಸ್ ಶಿಖರ ಅತ್ಯಂತ ಎತ್ತರವಾಗಿರುವಂತ ಪರ್ವತ. ಆದರೆ ಅತ್ಯಂತ ತಗ್ಗಾದ ಸ್ಥಳ ಅಂದ್ರೆ ಕ್ಯಾಸ್ಪಿಯನ್ ಸಮುದ್ರ ನೋಡಿ. ಕ್ಯಾಸ್ಪಿಯನ್ ಸಮುದ್ರ ಇದು ಸಮುದ್ರ ಮಟ್ಟಕ್ಕೆ 28 ಮೀಟರ್ ತಗ್ಗಿನಲ್ಲಿದೆ. ಯುರೋಪ ಖಂಡದ ಅತ್ಯಂತ ಆಳವಾಗಿರುವಂತ ತಗ್ಗು ಯಾವ್ದಂದ್ರೆ ಅದು ಕ್ಯಾಸ್ಪಿಯನ್ ಸಮುದ್ರ. ಯುರೋಪ ಖಂಡದ ಅತ್ಯಂತ ದೊಡ್ಡದಾಗಿರುವಂತ ದ್ವೀಪ, ಅತಿ ದೊಡ್ಡ ದ್ವೀಪ ಯಾವುದು? ಯುರೋಪ ಖಂಡದಲ್ಲಿ ಕಂಡುಬರುವ ಅತಿ ದೊಡ್ಡ ದ್ವೀಪ ಬ್ರಿಟನ್ ದ್ವೀಪ, ಸಿಸಿಲಿ ದ್ವೀಪ, ಕಾರ್ಸಿಕೋ ದ್ವೀಪ, ಇಂಡೋನೇಷಿಯಾ. ಸರಿಯಾದಂತ ಉತ್ತರ ಬ್ರಿಟನ್ ನೋಡಿ. ಯುರೋಪ ಖಂಡದ ಅತ್ಯಂತ ದೊಡ್ಡದಾಗಿರುವಂತ ದ್ವೀಪ ಯಾವ್ದಂದ್ರ ಬ್ರಿಟನ್ ಅಥವಾ ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡ್. ಬ್ರಿಟನ್ ಅನ್ನೋದು ಯುರೋಪ ಖಂಡದ ಅತ್ಯಂತ ದೊಡ್ಡದಾಗಿರುವಂತ ದ್ವೀಪ. ಬ್ರಿಟನ್ ಅಥವಾ ಗ್ರೇಟ್ ಬ್ರಿಟನ್ ಯುರೋಪ ಖಂಡದ ಬಹುದೊಡ್ಡ ದ್ವೀಪವಾಗಿದೆ. ಇಂಗ್ಲೆಂಡ್ ರಾಷ್ಟ್ರ, ಸ್ಕಾಟ್ಲೆಂಡ್ ದೇಶ, ವೆಲ್ಸ್ ರಾಷ್ಟ್ರಗಳನ್ನೊಳಗೊಂಡ ಉತ್ತರ ಐರ್ಲೆಂಡ್ ಅನ್ನು ಸೇರಿದ್ದು ಇದಕ್ಕೆ ನಾವೇನಂತಂದ್ವಿ ಯುನೈಟೆಡ್ ಕಿಂಗ್ಡಮ್ ಅಂತ ಕರಿತೀವಿ. ನಾವು ಇಲ್ಲಿವರೆಗೆ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್ ಒಂದನ್ನು ತಿಳ್ಕೊಂಡಿದ್ದೆವು. ಯುನೈಟೆಡ್ ಕಿಂಗ್ಡಮ್ ಅಂತಂದ್ರೆ ಅಲ್ಲಿ ಸ್ಕಾಟ್ಲೆಂಡ್ ಬರ್ತದೆ, ಉತ್ತರ ಐರ್ಲೆಂಡ್ ಬರ್ತದೆ, ವೇಲ್ಸ್ ರಾಷ್ಟ್ರಗಳು ಬರ್ತವೆ. ಬ್ರಿಟನ್ ರಾಷ್ಟ್ರ, ಸ್ಕಾಟ್ಲೆಂಡ್ ದೇಶ, ವೇಲ್ಸ್ ರಾಷ್ಟ್ರ, ಐರ್ಲೆಂಡ್
ಈ ಎಲ್ಲಾ ದೇಶಗಳ ಸಂಯುಕ್ತ ಸಮೂಹವನ್ನು ನಾವೇನು ಕರಿತೀವಿ ಅಂದ್ರ ಯುನೈಟೆಡ್ ಕಿಂಗ್ಡಮ್ ಅಂತ ಕರಿತೀವಿ. ಯುನೈಟೆಡ್ ಕಿಂಗ್ಡಮ್ ದಲ್ಲಿ ಕೇವಲ ಒಂದು ರಾಷ್ಟ್ರ ಅಲ್ಲ ಅದು. ಯುನೈಟೆಡ್ ಕಿಂಗ್ಡಮ್ ಅಂತಂದ್ರೆ ಕೇವಲ ಇಂಗ್ಲೆಂಡ್ ಮಾತ್ರ ಅಲ್ಲ. ಯುನೈಟೆಡ್ ಕಿಂಗ್ಡಮ್ ದಲ್ಲಿ ಯಾವ್ಯಾವ ಅಂತಂದ್ರೆ ಇಲ್ಲಿ ಬ್ರಿಟನ್ ದೇಶ ಇದೆ, ಗ್ರೇಟ್ ಬ್ರಿಟನ್ ರಾಷ್ಟ್ರ ಇದೆ, ಜೊತೆಯಲ್ಲಿ ಸ್ಕಾಟ್ಲೆಂಡ್ ದೇಶ ಇದೆ, ವೇಲ್ಸ್ ಗಳನ್ನೊಳಗೊಂಡಂತ ಉತ್ತರ ಐರ್ಲೆಂಡ್ ಗಳನ್ನು ಒಳಗೊಂಡಿದ್ದೆ ಏನಂತ ಕರಿತೀವಿ ಅಂದ್ರ ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳಿ ಕರಿತೀವಿ. ಯುನೈಟೆಡ್ ಕಿಂಗ್ಡಮ್. ಯುರೋಪ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡೋದು ಯಾವುದು? ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಉತ್ಪಾದನೆ ಮಾಡುವಂತ ಬೆಳೆ ಯುರೋಪ್ ಖಂಡದಲ್ಲಿ ಆಲೂಗಡ್ಡೆ, ಸೋಯಾಬೀನ್, ಕ್ಯಾರೆಟ್, ಕರಿಮೆಣಸು. ಆಲೂಗಡ್ಡೆ ನೋಡಿ, ಯುರೋಪ ಖಂಡದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವಂತ ಪ್ರಧಾನವಾದ ಬೆಳೆ ಯಾವುದಂದ್ರೆ ಆಲೂಗಡ್ಡೆ. ಯುರೋಪ ಪ್ರಪಂಚದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವಂತ ಬೆಳೆ ಅಂತ ಕರಿತೀವಿ. ಜಗತ್ತಿನಲ್ಲಿ ಹೈಯೆಸ್ಟ್ ಉತ್ಪಾದನೆ ಮಾಡುವಂತ, ಪ್ರಪಂಚದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವಂತ ಖಂಡ ಅಂದ್ರೆ ಯುರೋಪ ಖಂಡದ ಯಾವ ಬೆಳೆ ಅಂದ್ರೆ ಆಲೂಗಡ್ಡೆ. ನೋಡಿ, ಯುರೋಪ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಬಟಾಟೆಯನ್ನು ಉತ್ಪಾದನೆ ಮಾಡುವಂತ ರಾಷ್ಟ್ರವಾಗಿದೆ, ಏನು ಖಂಡವಾಗಿದೆ. ಇಡೀ ಯುರೋಪ ಖಂಡದಲ್ಲಿ ಹೈಯೆಸ್ಟ್ ಬಟಾಟೆ ಅಂದ್ರೆ ಒಂದೇ, ಆಲೂಗಡ್ಡೆ ಅಂದ್ರೂ ಒಂದೇ. ಬ್ಲಾಕ್ ಫಾರೆಸ್ಟ್ ಕಂಡು ಬರುವಂತ ದೇಶ ಯಾವುದು? 2017 KS ಕ್ವಶನ್ ಇದು. ಬ್ಲಾಕ್ ಫಾರೆಸ್ಟ್ ಕಂಡು ಬರುವಂತ ದೇಶ. ಶಬಾಷ್, 53% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಜರ್ಮನಿ ದೇಶ ನೋಡಿ. ಬ್ಲಾಕ್ ಫಾರೆಸ್ಟ್ ಅಂದ್ರೆ ನಾವು ಅನ್ಕೊಂಡಿದ್ದೇವೆ ಇದೊಂದು ಕಪ್ಪು ಅರಣ್ಯ ಅಂತ ಹೇಳಿ. ಕಪ್ಪು ಅರಣ್ಯ ಅಲ್ಲ ಅದು. ಬ್ಲಾಕ್ ಫಾರೆಸ್ಟ್ ಅನ್ನೋದು ಒಂದು ಏನಂತಂದ್ರೆ ಸ್ತರಭಂಗ ಜನಿತ ಪರ್ವತ ಅಂತ ಕರಿತೀವಿ. ಬ್ಲಾಕ್ ಫಾರೆಸ್ಟ್ ಎಲ್ಲಿ ಕಂಡು ಬರುತ್ತವೆ? ಇದು ನೋಡಿ, ಬ್ಲಾಕ್ ಫಾರೆಸ್ಟ್ ಅನ್ನೋದು ಅರಣ್ಯವಲ್ಲ, ಇದೊಂದು ಪರ್ವತ ಪ್ರದೇಶ. ದಕ್ಷಿಣ ಜರ್ಮನಿಯಲ್ಲಿ ಕಂಡು ಬರುತ್ತದೆ. ಇದರ ಒಳಭಾಗವು ದಟ್ಟವಿರುವುದರಿಂದ, ಕತ್ತಲವಾಗಿರುವುದರಿಂದ ಈ ಹೆಸರು ಬಂದಿದೆ. ಈ ಬೆಟ್ಟ ಗುಡ್ಡಗಳೇನಪ್ಪಾ ಅಂದ್ರೆ ಹೈಯೆಸ್ಟ್ ಕತ್ತಲ ಇರ್ತವೆ. ಕತ್ತಲ ಇರುವುದರಿಂದ ಈ ಒಂದು ಬೆಟ್ಟ ಗುಡ್ಡಗಳನ್ನ ಬ್ಲಾಕ್ ಫಾರೆಸ್ಟ್ ಅಂತ ಕರೀತಾರೆ. ಬ್ಲಾಕ್ ಫಾರೆಸ್ಟ್ ಎಂತ ಪರ್ವತಗಳಂದ್ರೆ ಸ್ತರಭಂಗ ಜನಿತ ಪರ್ವತಗಳು. ಬ್ಲಾಕ್ ಮೌಂಟೇನ್ಸ್ ಅಂತ ಕರೀತಾರೆ. ಬ್ಲಾಕ್ ಮೌಂಟೇನ್ಸ್ ಅಂದ್ರೆ ಸ್ತರಭಂಗ ಜನಿತ ಪರ್ವತಗಳಂದ್ರೆ ಒಂದೇ, ಅದು ಬ್ಲಾಕ್ ಫಾರೆಸ್ಟ್. ಎಲ್ಲಿ ಕಂಡು ಬರ್ತವೆ ಅಂದ್ರೆ ಜರ್ಮನಿ ದೇಶದಲ್ಲಿ ಕಂಡು ಬರ್ತವೆ. ಬ್ಲಾಕ್ ಫಾರೆಸ್ಟ್ ಇರೋದು ಎಲ್ಲಿ ಅಂದ್ರೆ ಜರ್ಮನಿ ದೇಶದಲ್ಲಿ. ನಮ್ಮಲ್ಲಿ ಭಾರತ ದೇಶದಲ್ಲಿ ವಿಂಧ್ಯ ಪರ್ವತ ಮತ್ತು ಸಾತ್ಪುರ ಶ್ರೇಣಿಗಳು. ನಮ್ಮ ದೇಶದಲ್ಲಿ ವಿಂಧ್ಯ ಪರ್ವತ, ಸಾತ್ಪುರ ಶ್ರೇಣಿ ಆದ್ರೆ ಪಾಕಿಸ್ತಾನದಲ್ಲಿ ಸಾಲ್ಟ್ ಶ್ರೇಣಿಗಳು. ಪಾಕಿಸ್ತಾನದಲ್ಲಿ ಸಾಲ್ಟ್ ಶ್ರೇಣಿ ಆದರೆ ಜರ್ಮನಿ ದೇಶದಲ್ಲಿ ಬ್ಲಾಕ್ ಫಾರೆಸ್ಟ್. ಓಕೆನಾ? ಓಲ್ಡ್ ಫೇತ್ಫುಲ್ ಬಿಸಿ ನೀರಿನ ಬುಗ್ಗೆ ಕಂಡು ಬರುವ ದೇಶ ಯಾವುದು? ಯೆಲ್ಲಿಸ್ಟೋನ್ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತದೆ ಇದು. ಯೆಲ್ಲಿಸ್ಟೋನ್ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುವಂತ ಓಲ್ಡ್ ಫೇತ್ಫುಲ್. ಇದು ಪ್ರಪಂಚದ ಪ್ರಸಿದ್ಧವಾಗಿರುವಂತ ಬಿಸಿ ನೀರಿನ ಬುಗ್ಗೆ ಅಂತ ಕರೀತಾರೆ. ಓಲ್ಡ್ ಫೇತ್ಫುಲ್ ಅನ್ನೋದು ಇದೊಂದು ಬಿಸಿ ನೀರಿನ ಬುಗ್ಗೆ. ಇದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದಲ್ಲಿ ಕಂಡು ಬರ್ತದೆ. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದ ಯಾವ ರಾಷ್ಟ್ರೀಯ ಉದ್ಯಾನವನ ಅಂತಂದ್ರೆ ಯೆಲ್ಲಿಸ್ಟೋನ್ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ. ಆ ಯೆಲ್ಲಿಸ್ಟೋನ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುವಂತ ಒಂದು ಬಿಸಿ ನೀರಿನ ಬುಗ್ಗೆ ಯಾವುದಂದ್ರೆ ಓಲ್ಡ್ ಫೇತ್ಫುಲ್. ಇಲ್ಲಿದೆ ನೋಡಿ. ಓಲ್ಡ್ ಫೇತ್ಫುಲ್ ಎಂಬುದು ಪ್ರಪಂಚದ ಹೆಸರಾಂತ ಗೈಸರ್. ಇದೊಂದು ಬಿಸಿ ನೀರಿನ ಬುಗ್ಗೆ, ಉಷ್ಣ ಕಾರಂಜಿ ಅಂತ ಕರೀತಾರೆ. ಜಗತ್ತಿನ ಅತ್ಯಂತ ಪ್ರಸಿದ್ಧವಾಗಿರುವಂತ ಉಷ್ಣ ಕಾರಂಜಿ ಓಲ್ಡ್ ಫೇತ್ಫುಲ್ ಎಲ್ಲಿದೆ ಅಂತಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದ ಆ ಯೆಲ್ಲಿಸ್ಟೋನ್ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತದೆ. ಈ ಯೆಲ್ಲಿಸ್ಟೋನ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುವಂತ ಒಂದು ಬಿಸಿ ನೀರಿನ ಬುಗ್ಗೆ ಅಥವಾ ಉಷ್ಣ ಕಾರಂಜಿ ಯಾವುದಂದ್ರೆ ಓಲ್ಡ್ ಫೇತ್ಫುಲ್. ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಇಡೀ ವಿಶ್ವದಲ್ಲಿ ಕಂಡು ಬರುವಂತ ಅತ್ಯಂತ ದೊಡ್ಡದಾಗಿರುವಂತ ಸಿಹಿ ನೀರಿನ ಸರೋವರ ಕ್ಯಾಸ್ಪಿಯನ್ ಸರೋವರ, ಸುಪೀರಿಯರ್ ಸರೋವರ, ದಾಲ್ ಸರೋವರ, ಮಿಚಿಗನ್ ಸರೋವರ.
ವಿಶ್ವದ ಅತ್ಯಂತ ದೊಡ್ಡದಾಗಿರುವಂತ ಸಿಹಿನೀರಿನ ಸರೋವರ, ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ಸಿಹಿನೀರಿನ ಸರೋವರ ಯಾವುದಂದ್ರೆ ಅದು ಸುಪಿರಿಯರ್ ಸರೋವರ ನೋಡಿ. ಸುಪಿರಿಯರ್ ಸರೋವರ ಇಡೀ ವಿಶ್ವದ ಅತ್ಯಂತ ದೊಡ್ಡದಾಗಿರುವಂತ ಸಿಹಿನೀರಿನ ಸರೋವರ ಅಂದ್ರೆ ಸುಪಿರಿಯರ್ ಸರೋವರ. ಎಲ್ಲಿ ಕಂಡು ಬರ್ತದಂದ್ರೆ ಅಮೆರಿಕ ಮತ್ತು ಕೆನಡಾ ದೇಶಗಳ ಮಧ್ಯೆ ಹಂಚಿಕೆಯಾಗಿದೆ. ಕೆನಡಾ ಮತ್ತು ಅಮೆರಿಕ ದೇಶಗಳ ಮಧ್ಯೆ. ಸುಪಿರಿಯರ್ ಸರೋವರ ಮಹಾಸರೋವರಗಳಲ್ಲಿ ದೊಡ್ಡದಾಗಿದ್ದು ಇದು ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತ ಕರಿತೀವಿ. ಇಡೀ ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ಸಿಹಿ ನೀರಿನ ಸರೋವರ ಯಾವ್ದಂದ್ರ ಅದು ಸುಪಿರಿಯರ್ ಸರೋವರ. ಎಲ್ಲಿ ಕಂಡು ಬರ್ತದಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಮತ್ತು ಕೆನಡಾ ದೇಶಗಳ ಮಧ್ಯದಲ್ಲಿ ಹಂಚಿಕೆಯಾಗಿದೆ. ಇಲ್ಲಿ ಈ ಸರೋವರಗಳಲ್ಲಿ ವಿಶೇಷ ಏನು ಅಂತಂದ್ರೆ ಓಮ್ಸ್ ಅಂತ ಕೇಳ್ತಾನೆ. ಓಮ್ಸ್, ಅದು ಓಮ್ಸ್ ಹೋಗಿ ನಾ ಏನ್ ಮಾಡಿದ್ದೇನೆ ಅಂದ್ರೆ ಶೋ ಮಿ ಅಂತ ಮಾಡೀನಿ. ಶೋ ಮಿ, ಶೋ ಇದರ ಮಧ್ಯೆ ಬರ್ಕೋಬೇಕು ಕರೆಕ್ಟ್. ಎಸ್ ಮತ್ತು ಎಚ್ಚದ ಮಧ್ಯೆ, ಎಚ್ ಮತ್ತು ಓದ ಮಧ್ಯೆ ಶೋ ಮಿ. ಇವುಗಳನ್ನ ಪ್ರಪಂಚದ ಪಂಚಮಹಾ ಸರೋವರಗಳನ್ನು ಕರೀತಾರೆ. ಸುಪೀರಿಯರ್ ಸರೋವರ, ಯುರಾನ್ ಸರೋವರ, ಆಂಟಾರಿಯೋ ಸರೋವರ, ಮಿಚಿಗನ್ ಸರೋವರ, ಈರಿ ಸರೋವರ. ಇದೇ ಟೈಪ್ ಬರ್ಕೋಬೇಕು ನೀವು, ಯಾಕಂದ್ರೆ ನಾಳೆ ಡೈಗ್ರಾಮ್ ದಲ್ಲಿ ಕೇಳ್ತಾನೆ. ಒಂದ್ಸರಿ ಕೇಳಿದ್ದ ಕ್ವಶನ್ 2014 KS ಕೇಳಿದ್ದ ಇದನ್ನ ಕ್ವಶನ್. 2014 KS ಏನ್ ಕೇಳಿದ್ದ ಅಂತಂದ್ರೆ ಪ್ರಪಂಚದ ಪಂಚಮಹಾ ಸರೋವರಗಳ ಮೇಲೆ ಡೈರೆಕ್ಟ್ ಪ್ರಶ್ನೆ ಕೇಳಿದ್ದ. ಇದನ್ನು ಪ್ರಪಂಚದ ಪಂಚಮಹಾ ಸರೋವರಗಳ ಮೇಲೆ ನೇರವಾದ ಪ್ರಶ್ನೆ ಕೇಳಿದ್ದ. ಅಂದ್ರೆ ಆ ಡೈಗ್ರಾಮ್ ದಲ್ಲಿ ಗುರುತಿಸ್ಬೇಕು ಅದನ್ನ ಸರೋವರಗಳನ್ನ. ಇದನ್ನು 2014 KS ಕ್ವಶನ್ ಪೇಪರ್ ಅಲ್ಲಿ ಬಂದ ಪ್ರಶ್ನೆ ನೋಡಿ. 19ನೇ ಶತಮಾನದವರೆಗೆ ಭಾರತದಲ್ಲಿ ಪರಿಚಿತವಾಗಿರುವಂತಹ ಅತಿ ದೊಡ್ಡ ಕಾಲುವೆ ಸಂಪರ್ಕ ಜಾಲ ನಿರ್ಮಾಣ ಮಾಡಿದ ದೊರೆ ಯಾರು ಅಂತ ಕೇಳೋಣ. 19ನೇ ಶತಮಾನದವರೆಗೆ ಭಾರತದಲ್ಲಿ ಪರಿಚಿತವಾದ ಅತಿ ದೊಡ್ಡ ಕಾಲುವೆ ಸಂಪರ್ಕ ಜಾಲವನ್ನು ನಿರ್ಮಿಸಿದ ದೊರೆ. ಎಕ್ಸಲೆಂಟ್, ಕರೆಕ್ಟ್ ಆನ್ಸರ್ ಫಿರೋಜ್ ಶಾ ತುಘಲಕ್. ರೈಟ್ ಆನ್ಸರ್ ನೋಡಿ, ಫಿರೋಜ್ ಶಾ ತುಘಲಕ್ ರೈಟ್ ಆನ್ಸರ್. ತುಘಲಕಾಬಾದ್ ಎಂಬ ನಗರವನ್ನು ಕಟ್ಟಿದವರು ಯಾರು? ತುಘಲಕಾಬಾದ್ ಎಂಬ ನಗರವನ್ನು ಕಟ್ಟಿದವರು, ತುಘಲಕಾಬಾದ್ ಎಂಬ ನಗರವನ್ನು ಕಟ್ಟಿದವರು ಎಕ್ಸಲೆಂಟ್ ಗಿಯಾಸುದ್ದೀನ್ ತುಘಲಕ್ ನೋಡಿ, ಗಿಯಾಸುದ್ದೀನ್ ತುಘಲಕ್. ಅಮೀರ್ ಖುಸ್ರೋ ದೆಹಲಿ ಸುಲ್ತಾನರ ಕಾಲದ ಶ್ರೇಷ್ಠ ಪರ್ಷಿಯನ್ ಕವಿ ಎಂದು ಗೌರವಿಸಲ್ಪಟ್ಟಿದ್ದು. ಆತ ರಚನೆ ಮಾಡದೇ ಇರುವ ಕೃತಿ ಯಾವುದು? ತಾರಿಖಿ ಫಿರೋಜ್ ಶಾಹಿ, ಆಶಿಕಾ, ಕುರಾನ್ ಉಸ್ ಸದೇನ್, ಮಿಗ್ರಾ ಉಲ್ ಗತೂಹ. ತಾರಿಖಿ ಫಿರೋಜ್ ಶಾಹಿ ಎಂಬ ಕೃತಿಯನ್ನು ರಚನೆ ಮಾಡಿಲ್ಲ ಆತ. ತಾರಿಖಿ ಫಿರೋಜ್ ಶಾಹಿ ಎಂಬ ಕೃತಿಯ ರಚನೆ ಮಾಡಿಲ್ಲ. ತಾರಿಖಿ ಫಿರೋಜ್ ಶಾಹಿ ಎಂಬ ಕೃತಿಯನ್ನು ರಚನೆ ಮಾಡಿದವರು ಯಾರು ಅಂತಂದ್ರೆ ಜಿಯಾವುದ್ದೀನ್ ಬರಾನಿ. ಜಿಯಾವುದ್ದೀನ್ ಬರಾನಿ ಅನ್ನುವಂತ ವ್ಯಕ್ತಿ ಈ ಗ್ರಂಥವನ್ನ ರಚನೆ ಮಾಡ್ತಾನೆ. ಯಾರ ಕಾಲದ ಪ್ರಸಿದ್ಧವಾದ ಕವಿ ಜಿಯಾವುದ್ದೀನ್ ಬರಾನಿ ಅಂದ್ರೆ ಫಿರೋಜ್ ಶಾ ತುಘಲಕನ ಕಾಲದ ಪ್ರಸಿದ್ಧವಾಗಿರುವಂತ ಏನು ಕವಿಯಾಗಿದ್ದ. ಶಾತವಾಹನರ ಕಾಲದ ನಗರಾಡಳಿತವನ್ನು ಏನಂತ ಕರೀತಿದ್ರು? ಶಾತವಾಹನರ ಕಾಲದ ನಗರಾಡಳಿತವು ಈ ಕೆಳಗಿನ ಯಾರ ಕೈಯಲ್ಲಿತ್ತು? ನಿಗಮ ಸಭಾ ಅಂತ ಕರೀತಿದ್ರು. ನಿಗಮ ಸಭಾ ಅಂತೇಳಿ. ಸಭಾ ಸಮಿತಿಗಳು ಬೇರೆ ಅವು, ನಿಗಮ ಸಭಾ. ಅದಕ್ಕೆ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಯಾವ ಯುದ್ಧಗಳು ಹುಮಾಯೂನ್ಗೆ ಸಂಬಂಧಪಟ್ಟಿವೆ? ಕಾಲಿಂಜರ್ ಯುದ್ಧ, ಚುನಾರ್ ಯುದ್ಧ, ಎರಡನೇ ಪಾಣಿಪತ್ ಕದನ, ಹಲ್ದಿಘಾಟ್ ಕದನ. ಯಾವ ಕದನಗಳು ಹುಮಾಯೂನ್ಗೆ ಸಂಬಂಧಪಟ್ಟಿವೆ? ಹುಮಾಯೂನ್ಗೆ ಸಂಬಂಧಪಟ್ಟಂತ ಕದನಗಳು ಯಾವುವು? 2014 KS ಕೇಳಿದಂತ ಪ್ರಶ್ನೆ ನೋಡಿ ಇವೆಲ್ಲ. ಎಕ್ಸಲೆಂಟ್, ಸರಿಯಾದಂತ ಉತ್ತರ 1 ಮತ್ತು 2 ರೈಟ್ ಆನ್ಸರ್ ನೋಡಿ. ಯಾಕಂದ್ರೆ ಎರಡನೇ ಪಾಣಿಪತ್ ಕದನದಲ್ಲಿ ಪಾಲ್ಗೊಂಡವನು ಅಕ್ಬರ, ಹಲ್ದಿಘಾಟ್ ಕದನದಲ್ಲಿ ಪಾಲ್ಗೊಂಡವನು ಅಕ್ಬರ್. ಅಕ್ಬರ್ನ ದಂಡನಾಯಕನಾಗಿರುವಂತ ಮಾನಸಿಂಗ ಪಾಲ್ಗೊಳ್ತಾನೆ. ಗಗನ ಮಹಲ್ ಕಟ್ಟಡ ಈ ಕೆಳಗಿನ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದೆ? ಗಗನ ಮಹಲ್ ಕಟ್ಟಡ ಈ ಕೆಳಗಿನ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದೆ? ಆದಿಲ್ಶಾಹಿಗಳಿಗೆ ಸಂಬಂಧಪಟ್ಟಿದೆ ನೋಡಿ, ಆದಿಲ್ಶಾಹಿಗಳಿಗೆ. ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಹೀಗೆ ಕರೆಯುತ್ತಿದ್ದರು. ಏನಂತ ಕರೀತಿದ್ರು ಪ್ರಾಂತ್ಯಗಳನ್ನ? ಸಂಸ್ಥಾನಗಳಂತ ಕರೀತಿದ್ರು, ರಾಜ್ಯಗಳಂತ ಕರೀತಿದ್ರು, ದೇಶಗಳಂತ ಕರೀತಿದ್ರು. ಇದೇ ಕ್ವಶನ್ ಮನೆ ಕೇಳಿದ್ದ, ಇದನ್ನು ಒಂದು PSI ಎಕ್ಸಾಮ್ ಕೇಳಿದ್ದ ನೋಡಿ. ರಾಜ್ಯಗಳು ಅಂತ ಕರೀತಿದ್ರು. ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತ ಹೇಳಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಆಗಿರ್ಬೋದು, ಮೋಸ್ಟ್ಲಿ ಅಲ್ಲಿ ಕೇಳಿದ್ದ ಕ್ವಶನ್ ಇದು. ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನ ರಾಜ್ಯಗಳು ಅಂತ ಹೇಳಿ ಕರೀತಿದ್ರು. ಅದಕ್ಕೆ ನಾ ಹೇಳ್ದನಂತಂದ್ರೆ ಕ್ವಶನ್ ಪೇಪರ್ಗಳನ್ನ ಜಾಸ್ತಿ ಬಿಡಿಸುವುದರಿಂದ ಒಂದು ಗ್ರಿಪ್ ಸಿಗ್ತದ.
ಇಲ್ಲಿ ನೋಡಿ, ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಕಂಡುಬರುವಂತಹ ಪಂಚಮಹಾಸರೋವರಗಳು. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಕಂಡುಬರುವಂತಹ ಪಂಚಮಹಾಸರೋವರಗಳು ನಕ್ಷೆಯಲ್ಲಿ ಗುರುತಿಸಲಾಗಿದೆ. 1, 2, 3, 4, 5 ಅಂತೇಳಿ ನಾವು ಈಜಿಯಾಗಿ ಗುರುತಿಸಬಹುದು. ಈ ಒಂದೇ ಸರೋವರ ಇದೆಯಲ್ಲ, ಈ ಸರೋವರ ಯಾವ್ದು? ಸುಪೀರಿಯರ್ ಸರೋವರ. ಸುಪೀರಿಯರ್ ಸರೋವರ. ಇದು ಯಾವುದು? ಯುರಾನ್ ಸರೋವರ. ಇದು ಯಾವುದು? ಆಂಟೋರಿಯೋ ಸರೋವರ. ಇದು ಯಾವುದು? ಮಿಚಿಗನ್ ಸರೋವರ. ಇದು ಯಾವುದು? ಈರಿ ಸರೋವರ. ಹೌದಲ್ಲೋ? ಶೋಮಿ ಅಂತ ಬರ್ಕೊಂಡ್ಬಿಡುದು. ಶೋಮಿ ಅಂತ ಬರ್ಕೊಂಡ್ಬಿಡುದು. SHOME. ಶೋಮಿ. ಎಸ್ ಅಂದ್ರೆ ಸುಪೀರಿಯರ್ ಸರೋವರ, ಎಚ್ ಅಂದ್ರೆ ಯುರಾನ್ ಸರೋವರ, ಓ ಅಂದ್ರೆ ಒಂಟಾರಿಯೋ ಸರೋವರ, ಎಂ ಅಂದ್ರೆ ಮಿಚಿಗನ್ ಸರೋವರ, ಇ ಅಂದ್ರೆ ಈರಿ ಸರೋವರ. ಈ ಸುಲಭವಾಗಿ ಗುರುತಿಸಬಹುದು ನಾವು. ಮೂರನೇದ್ದು ಸುಪೀರಿಯರ್ ಸರೋವರ. ಇದರ ಮೂರನೇದು ಸುಪೀರಿಯರ್ ಸರೋವರ ಎಲ್ಲಿದೆ ನೋಡಿ. ಮೂರನೇದು ಸುಪೀರಿಯರ್ ಸರೋವರ ಇಲ್ಲ, ಇದು ಬಿಟ್ಬಿಡೋಣ. ಇದು 4 ಇದೆ, ಇದನ್ನು ಬಿಟ್ಬಿಡೋಣ. ಇಲ್ಲಿದೆ ನೋಡಿ, ಮೂರನೇದು ಸುಪೀರಿಯರ್ ಸರೋವರ ಇಲ್ಲಿದೆ, ಇಲ್ಲಿನೂ ಇದೆ. ಎ ಮತ್ತು ಬಿ ಯಲ್ಲಿ ಸುಪೀರಿಯರ್ ಸರೋವರ ಇದೆ. ನೆಕ್ಸ್ಟ್ ಎರಡನೇದು ಯುರಾನ್ ಸರೋವರ ಇರಬೇಕು. ಎರಡನೇದು ಯುರಾನ್ ಸರೋವರ ಯಾವ್ದಿದೆ ನೋಡಿ, ಇದು ಕೈ ಬಿಟ್ಟು ಬಿಡೋಣ ಈಗ, ಯಾಕೆ ಈರಿ ಸರೋವರ ಇದೆ ಇಲ್ಲಿ, ಇದು ಇದೆ ನೋಡಿ. ಎರಡನೇದು ಯುರಾನ್ ಸರೋವರ ಕರೆಕ್ಟ್ ಇದೆ. ನೆಕ್ಸ್ಟ್ ಮೂರನೇದು ಆಟಾರಿಯಾ ಸರೋವರ ಇದೆ ನೋಡಿ. ಮೂರನೇದ್ದು ಸಾರಿ ಐದನೇದ್ದು ಆಂಟಾರಿಯೋ ಸರೋವರ ಇದೆ ನೋಡಿ, ಇದೆ ನೋಡಿ, ಆಂಟಾರಿಯೋ ಸರೋವರ. ನೆಕ್ಸ್ಟ್ ಒಂದನೇದ್ದು ಮಿಚಿಗನ್ ಸರೋವರ ಇದೆ ನೋಡಿ. ಒಂದನೇದು ಮಿಚಿಗನ್ ಸರೋವರ ಕರೆಕ್ಟ್ ಇದೆ. ನೆಕ್ಸ್ಟ್ ನಾಲ್ಕನೇದು ಯಾವುದು? ಈರಿ ಸರೋವರ. ಈರಿ ಸರೋವರ ಕರೆಕ್ಟ್ ಇದೆ. ಈ ತರ ನಾವು ಡಯಾಗ್ರಾಮ್ ಮೂಲಕ, ಇದು KS ಕ್ವಶನ್ ಕೇಳಿದ್ದಾನೆ. 2014 KS ಕ್ವಶನ್ ಪೇಪರ್ ಅಲ್ಲಿ ಬಂದ ಪ್ರಶ್ನೆ ಇದು. ಸರೋವರಗಳು 2014. ಹೌದಲ್ಲೋ? ಪ್ರಪಂಚದ ಪಂಚಮಹಾಸರೋವರಗಳನ್ನು ಕರೀತಾರೆ. ಈ ಸಾಗರಗಳ ಮೇಲೆ ಕ್ವಶನ್ ಕೇಳಿ ನೋಡಿ. ಇಲ್ಲಿ ಸಾಗರಗಳ ಮೇಲೆ ಕ್ವಶನ್ ಹೆಂಗ್ ಕೇಳಿ ನೋಡಿ. ಸಾಗರಗಳ ಗಾತ್ರಗಳ ಪ್ರಕಾರ ಆರೋಹಣ ಕ್ರಮದಲ್ಲಿ ಬರೆಯಿರಿ. ಅಂದ್ರ ಚಿಕ್ಕ ಸಾಗರದಿಂದ ದೊಡ್ಡ ಸಾಗರದ ಕಡೆ ಬರ್ಕೊತಾ ಹೋಗ್ಬೇಕು. ಚಿಕ್ಕ ಸಾಗರದಿಂದ ದೊಡ್ಡ ಸಾಗರದ ಕಡೆ. ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಆರ್ಕಟಿಕ್ ಸಾಗರ. ಆರ್ಕಟಿಕ್ ಸಾಗರ, ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರ. ಆರ್ಕಟಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರ, ಹಿಂದೂ ಮಹಾಸಾಗರ. ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕಟಿಕ್ ಸಾಗರ, ಪೆಸಿಫಿಕ್ ಸಾಗರ. ಅಂದ್ರೆ ಚಿಕ್ಕ ಸಾಗರದಿಂದ ದೊಡ್ಡ ಸಾಗರದ ಕಡೆ ಬರಿತಾ ಹೋಗ್ಬೇಕು. ಚಿಕ್ಕ ಸಾಗರ ಯಾವುದು? ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅತ್ಯಂತ ದೊಡ್ಡ ಸಾಗರ. ಕರೆಕ್ಟ್ ಹಾಕ್ರಿ ನೋಡೋಣ. ಚಿಕ್ಕ ಸಾಗರದಿಂದ ದೊಡ್ಡ ಸಾಗರದ ಕಡೆ ಅನುಕ್ರಮವಾಗಿ. ಶಬಾಷ್. ಬಿ ರೈಟ್ ಆನ್ಸರ್ ನೋಡಿ. ಬಿ ಸರಿಯಾಗಿರುವಂತ ಉತ್ತರ. ಯಾಕಂದ್ರೆ ಪ್ರಪಂಚದ ಅತಿ ಚಿಕ್ಕ ಸಾಗರ ಅಂದ್ರೆ ಆರ್ಕಟಿಕ್ ಸಾಗರ, ಅತ್ಯಂತ ದೊಡ್ಡದಾಗಿರುವಂತ ಸಾಗರ ಅಂದ್ರೆ ಪೆಸಿಫಿಕ್ ಸಾಗರ. ಇಲ್ಲೇ ಗುರುತಿಸಬಹುದು ನಾವು. ಆರ್ಕಟಿಕ್ ಚಿಕ್ಕದು, ದೊಡ್ಡದು ಪೆಸಿಫಿಕ್ ಸಾಗರ. ಇಲ್ಲಿ ಯಾವ ಕೊಟ್ಟಿಲ್ಲ ನೋಡಿ, ಆರ್ಕಟಿಕ್ ಕೊಟ್ಟಿಲ್ಲ, ಇಲ್ಲಿ ಆರ್ಕಟಿಕ್ ಕೊಟ್ಟಿದ್ದಾನೆ, ಇಲ್ಲಿ ಪೆಸಿಫಿಕ್ ಸಾಗರ ಕೊಟ್ಟಿಲ್ಲ, ಇಲ್ಲಿ ಅಟ್ಲಾಂಟಿಕ್ ಸಾಗರ ಕೊಟ್ಟೇ ಇಲ್ಲ. ಅಟ್ಲಾಂಟಿಕ್ ಸಾಗರ ಕೊಟ್ಟ ಆ ಉದ್ದೇಶಕ್ಕಾಗಿ ಚಿಕ್ಕ ಸಾಗರ ಅಂದ್ರೆ ಆರ್ಕಟಿಕ್, ಅತಿ ದೊಡ್ಡ ಸಾಗರ ಅಂದ್ರೆ ಪೆಸಿಫಿಕ್ ಸಾಗರ. ಈ ತರ ನಾವು ಕರೆಕ್ಟ್ ಆನ್ಸರ್ ಮಾಡುವಂತ ಪ್ರಯತ್ನಕ್ಕೆ ಹೋಗ್ಬೇಕು. ಕ್ವಶನ್ ಏನ್ ಕೇಳಿದ್ದೆ ನಾನು? ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ಸಿಹಿನೀರಿನ ಸರೋವರ ಯಾವುದು ಅಂತಂದ್ರೆ ಅದು ಸುಪೀರಿಯರ್ ಸರೋವರ ನೋಡಿ. ಇಡೀ ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ಸಿಹಿನೀರಿನ ಸರೋವರ ಅಂತೇಳಿ ಗುರುತಿಸ್ತೀವಿ. ಮುಂದಿನ ದಿನಮಾನಗಳಲ್ಲಿ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಬಿಡಿಸಕ್ ಪ್ರಯತ್ನ ಮಾಡೋಣ. ಸಿಲೆಬಸ್ ಎಲ್ಲ ಮುಗಿಲಿದು. ಪ್ರಪಂಚದ ರೊಟ್ಟಿಯ ಬುಟ್ಟಿ ಅಂತ ಯಾವ್ದು ಕರೀತಾರೆ? ಪ್ರಪಂಚದ ರೊಟ್ಟಿಯ ಬುಟ್ಟಿ ಪ್ರೈರಿಸ್ ಹುಲ್ಲುಗಾವಲವನ್ನ, ಡೌನ್ಸ್ ಹುಲ್ಲುಗಾವಲವನ್ನ, ಸವನ್ನ ಹುಲ್ಲುಗಾವಲವನ್ನ, ಪಂಪಾಸ್ ಹುಲ್ಲುಗಾವಲವನ್ನ, ಜಗತ್ತಿನ ಯಾವ ಹುಲ್ಲುಗಾವಲವನ್ನ ರೊಟ್ಟಿಯ ಬುಟ್ಟಿ ಅಂತ ಕರೀತಾರೆ? ಪ್ರಪಂಚದ ಯಾವ ಹುಲ್ಲುಗಾವಲವನ್ನು ರೊಟ್ಟಿಯ ಬುಟ್ಟಿ ಎನ್ನುವರು? 47% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಪ್ರೈರಿಸ್ ಹುಲ್ಲುಗಾವಲು ನೋಡಿ. ಪ್ರೈರಿಸ್ ಹುಲ್ಲುಗಾವಲವನ್ನ ಪ್ರಪಂಚದ ರೊಟ್ಟಿಯ ಬುಟ್ಟಿ. ಹಾಗಾದ್ರೆ ಈ ಕೆಳಗಿನ ಯಾವ ಹುಲ್ಲುಗಾವಲು ಉತ್ತರ ಅಮೆರಿಕದಲ್ಲಿ ಕಂಡು ಬರುತ್ತದೆ? ಈ ಕೆಳಗಿನ ಯಾವ ಹುಲ್ಲುಗಾವಲು ಉತ್ತರ ಅಮೆರಿಕದಲ್ಲಿ ಕಂಡು ಬರುತ್ತದೆ? ಉತ್ತರ ಅಮೆರಿಕದ ಹುಲ್ಲುಗಾವಲು ಅದೇ ಪ್ರೈರಿಸ್ ಹುಲ್ಲುಗಾವಲು ನೋಡಿ.
ಅದಕ್ಕೆ ಉತ್ತರ ಅಮೆರಿಕ ಖಂಡವನ್ನ ಪ್ರೈರಿಸ್ಗಳ ನಾಡು ಅಂತ ಕರೀತಾರೆ. ಉತ್ತರ ಅಮೆರಿಕಕ್ಕಿರುವ ಇನ್ನೊಂದು ಹೆಸರು ಏನಂದ್ರ ಪ್ರೈರಿಸ್ಗಳ ನಾಡು. ಹೈಯೆಸ್ಟ್ ಗೋಧಿ ಉತ್ಪಾದನೆ ಮಾಡೋದಲ್ಲಿ ಪ್ರೈರಿಸ್ ನೋಡಿ. ತಂಪಾದ ಸಂಶೀತೋಷ್ಣ ವಲಯದ ವಾಯುಗುಣವನ್ನ ಅಮೆರಿಕ ಸಂಯುಕ್ತ ಸಂಸ್ಥಾನದ ಭಾಗದಲ್ಲಿ ಕಾಣಬಹುದಾಗಿದೆ. ರಾಕಿ ಪರ್ವತಗಳು ಮತ್ತು ಮೆಸಿಸಿಪ್ಪಿ ಮಿಸ್ಸೂರಿ ಬಯಲುಗಳ ಮಧ್ಯದಲ್ಲಿ ವಿಶಾಲವಾದ ಹುಲ್ಲುಗಾವಲು ಇದೆ. ಇದಕ್ಕೆ ಪ್ರೈರಿಸ್ ಹುಲ್ಲುಗಾವಲು ಅಂತ ಕರೀತಾರೆ. ಉತ್ತರ ಅಮೆರಿಕದಲ್ಲಿ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದಲ್ಲಿ ಆ ಮಧ್ಯ ಮೈದಾನ ಇದೆಯಲ್ಲ, ಮಧ್ಯ ಮೈದಾನದಲ್ಲಿ ಅಪಾರ ಪ್ರಮಾಣದಲ್ಲಿ ಗೋಧಿ ಬೆಳೆಯಕ್ಕೆ ಸಾಧ್ಯ ಇದೆ. ಇಲ್ಲಿ ಈ ಮೈದಾನದಲ್ಲಿ ಪ್ರಸಿದ್ಧವಾಗಿರುವಂತಹ ಗೋಧಿಯನ್ನು ಉತ್ಪಾದನೆ ಮಾಡಲಾಗ್ತದೆ. ಪಶು ಸಂಗೋಪನೆಗೆ ಹೆಸರುವಾಸಿಯಾಗಿದೆ. ಆದ್ದರಿಂದ ಇದನ್ನ ಪ್ರಪಂಚದ ಗೋಧಿಯ ಖನಿಜ ಅಥವಾ ಪ್ರಪಂಚದ ರೊಟ್ಟಿಯ ಬುಟ್ಟಿ ಅಂತ ಕರೀತಾರೆ. ರೊಟ್ಟಿಯ ಬುಟ್ಟಿ ಅಥವಾ ಪ್ರಪಂಚದ ಗೋಧಿಯ ಖನಿಜ ಯಾವುದಂದ್ರೆ ಅದಕ್ಕೆ ಹೇಳ್ತಾ ಇರೋದು 5, 6, 7ನೇ ತರಗತಿ ಬುಕ್ಗಳನ್ನು ಒಂದ್ಸರಿ ಓದ್ರಿ. ಅಲ್ಲಿ ಕ್ವಶನ್ಗಳೇ ಜಾಸ್ತಿ ಕೇಳ್ತಾನೆ. 5, 6, 7 ಆದ ಮೇಲೆ 8, 9, 10 ನೋಡಿ ಎಲ್ಲ ಕ್ವಶನ್ಗಳು ಅಲ್ಲಿವೆ. ನೀವು ಹೇಳಿದ ಪ್ರಕಾರನೇ ನಾ 7ನೇ ತರಗತಿ ಪುಸ್ತಕದಲ್ಲಿ ಕ್ವಶನ್ಗಳನ್ನು ತೆಗೆದದ್ದು. ದ್ರಾಕ್ಷಾರಸದ ನಾಡು ಅಂತ ಯಾವುದನ್ನು ಕರೀತಾರೆ? ದ್ರಾಕ್ಷಾರಸದ ನಾಡು ಯಾವುದು? ಕ್ಯಾಲಿಫೋರ್ನಿಯಾ, ಇಟಲಿ, ರೋಮ್, ಪ್ಯಾರಿಸ್. ದ್ರಾಕ್ಷಾರಸದ ನಾಡು. ಎಕ್ಸಲೆಂಟ್. ಕ್ಯಾಲಿಫೋರ್ನಿಯಾ ರೈಟ್ ಆನ್ಸರ್ ನೋಡಿ. ಕ್ಯಾಲಿಫೋರ್ನಿಯಾನ ದ್ರಾಕ್ಷಾರಸದ ನಾಡು ಅಂತ ಕರೀತಾರೆ. ದ್ರಾಕ್ಷಾರಸದ ನಾಡು ಯಾವ್ದಂದ್ರ ಕ್ಯಾಲಿಫೋರ್ನಿಯಾ. ಕ್ಯಾಲಿಫೋರ್ನಿಯಾವನ್ನು ದ್ರಾಕ್ಷಾರಸದ ನಾಡು ಎಂದು ಕರೆಯುತ್ತಾರೆ ನೋಡಿ. ಕಾಫಿ ಮತ್ತು ಕೋಕ್ಗಳ ಉಷ್ಣವಲಯದ ತೋಟಗಾರಿಕೆ ಬೆಳೆಯಾಗಿದ್ದು ಅವುಗಳನ್ನು ಅಮೆರಿಕದ ಕೇಂದ್ರ ಭಾಗದಲ್ಲಿ, ವೆಸ್ಟ್ ಇಂಡೀಸ್ ಭಾಗಗಳಲ್ಲಿ ಬೆಳೆಯಲಾಗುತ್ತದೆ. ಕ್ಯಾಲಿಫೋರ್ನಿಯಾ, ಫ್ಲೋರಿಡಾ, ನ್ಯೂ ಜರ್ಸಿ ನಗರ ಕೇಂದ್ರಗಳಲ್ಲಿ ಸುತ್ತಲ ಪ್ರದೇಶಗಳಲ್ಲಿ ದ್ರಾಕ್ಷಿ, ಕಿತ್ತಾಳೆ, ನಿಂಬೆ, ಸೇಬು, ಸೀಪೆ, ಪಿಚ್ ಇತ್ಯಾದಿ ಹಣ್ಣುಗಳನ್ನು ಬೆಳೆಯಲಾಗುತ್ತದೆ. ಕ್ಯಾಲಿಫೋರ್ನಿಯಾ ಇದೆಯಲ್ಲ, ಆ ಕ್ಯಾಲಿಫೋರ್ನಿಯಾದಲ್ಲಿ ಉತ್ತರ ಅಮೆರಿಕದಲ್ಲಿ 90% ದ್ರಾಕ್ಷಿಯನ್ನು ಬೆಳೆಯಲಾಗುತ್ತದೆ. ಆದ್ದರಿಂದ ಕ್ಯಾಲಿಫೋರ್ನಿಯಾವನ್ನ ದ್ರಾಕ್ಷಾರಸದ ನಾಡು ಅಂತ ಕರೀತಾರೆ. ಜ್ಯೂಸ್ ತಯಾರಿಕೆಯಲ್ಲಿ ಬಳಸುವುದು ಯಾವುದು ಅತಿ ಹೆಚ್ಚು ಅಂದ್ರೆ ದ್ರಾಕ್ಷಿಯನ್ನು ಬಳಸಲಾಗ್ತದೆ. ಅದಕ್ಕೆ ಕ್ಯಾಲಿಫೋರ್ನಿಯಾ ಉತ್ತರ ಅಮೆರಿಕದಲ್ಲಿ 90% ದ್ರಾಕ್ಷಿಯನ್ನು ಬಳಸಿ ದ್ರಾಕ್ಷಾರಸವನ್ನು ಉತ್ಪಾದನೆ ಮಾಡಲಾಗುತ್ತದೆ. ಆದ್ದರಿಂದ ಕ್ಯಾಲಿಫೋರ್ನಿಯಾವನ್ನು ಏನಂತ ಕರೀತಾರೆ ಅಂದ್ರೆ ಈ ದ್ರಾಕ್ಷಾರಸದ ನಾಡು ಅಂತ ಕರೀತಾರೆ ಕ್ಯಾಲಿಫೋರ್ನಿಯಾವನ್ನು. ಪ್ರಪಂಚದಲ್ಲಿ ಅತಿ ಹೆಚ್ಚು ತಾಮ್ರ ಉತ್ಪಾದನೆ ಮಾಡುವಂತ ದೇಶ ಯಾವುದು? ಇದು ಮೊನ್ನೆ ಟಿಇಟಿ ಕೇಳಿದಂತ ಪ್ರಶ್ನೆ. ಪ್ರಪಂಚದಲ್ಲಿ ಹೈಯೆಸ್ಟ್ ಈ ಒಂದು ತಾಮ್ರಕ್ಕೆ ಫೇಮಸ್ ಆಗಿರುವಂತದ್ದು ತಾಮ್ರ ಮೆಕ್ಸಿಕೋ, ಕೆನಡಾ, ಅಮೆರಿಕ, ರಷ್ಯಾ. ಪ್ರಪಂಚದಲ್ಲಿ ಹೈಯೆಸ್ಟ್ ಈ ಒಂದು ತಾಮ್ರ ಉತ್ಪಾದನೆ ಮಾಡೋದು ಫೇಮಸ್ ಯಾವುದು? ತಾಮ್ರ. ದಕ್ಷಿಣ ಅಮೆರಿಕ ಅಂದ್ರೆ ಚೀಲಿ ಬರ್ತದೆ. ಚೀಲಿ ಕೊಟ್ಟಿಲ್ಲಲ್ಲ ಅಲ್ಲಿ, ಯಾವ್ದಾಗ್ತದೆ ಇಲ್ಲಿ? ಪ್ರಪಂಚದಲ್ಲಿ ಅತಿ ಹೆಚ್ಚು ತಾಮ್ರ ಉತ್ಪಾದನೆ ಮಾಡುವಂತ ದೇಶ. %60 ಮೆಕ್ಸಿಕೋ ಹಾಕಿದ್ದೀರಿ, ನೋಡೋಣ. ಮೆಕ್ಸಿಕೋ ವಿಶೇಷ ಏನು ಅಂತಂದ್ರೆ ಮೆಕ್ಸಿಕೋ ಪ್ರಪಂಚದಲ್ಲಿ ಅತಿ ಹೆಚ್ಚು ಬೆಳ್ಳಿ ಉತ್ಪಾದನೆ ಮಾಡುವಂತ ರಾಷ್ಟ್ರ. ಮೆಕ್ಸಿಕೋ ಇದೆಯಲ್ಲ, ಪ್ರಪಂಚದ ಅತಿ ಹೆಚ್ಚು ಬೆಳ್ಳಿ ಉತ್ಪಾದನೆ ಮಾಡುವ ದೇಶ. ಆದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಇದೆಯಲ್ಲ, ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ತಾಮ್ರ ಉತ್ಪಾದನೆ ಮಾಡುವಂತ ದೇಶ. ಜಗತ್ತಿನಲ್ಲಿ ಅತಿ ಹೆಚ್ಚು ತಾಮ್ರ ಉತ್ಪಾದನೆ ಮಾಡುವಂತ ದೇಶ ಅಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ. ಪ್ರಪಂಚದಲ್ಲಿ ಅತಿ ಹೆಚ್ಚು ಬೆಳ್ಳಿ ಉತ್ಪಾದನೆ ಮಾಡುವಂತ ದೇಶ ಯಾವ್ದಂದ್ರೆ ಅದು ಮೆಕ್ಸಿಕೋ ಅಂತೇಳಿ ಕರಿತೀವಿ. ಅಸಹ್ಯ ಹಾಕೋದು ನಾ ಏನ್ ರಂದಿನೇ ನಿಮ್ಗೆ ಅಸಹ್ಯ ಅಂತ ಹೇಳಿ ತಿಳ್ಕೊತೀರಿ. ಅದು ನಿಮ್ಗೆ ಏನ್ರ ನಾ ಅಂದಿದ್ದೆ ಅಂದ್ರೆ ಅಸಹ್ಯ ಅದು. ನೀವ್ ಯಾಕೆ ಅಸಹ್ಯ ಅಂತ ತಿಳ್ಕೊತೀರಿ? ಅದನ್ನ ಕಲಿದಪ್ಪ. ಕೆಲವೊಂಬಲ್ಲವರಿಂದ ಕಲಿತು ಕೆಲವೊಮ್ಮೆ ಸುಜ್ಞಾನಿ ನೋಡುತ್ತಮ್, ಕೆಲವೊಮ್ಮೆ ಸಜ್ಜನ ಸಂಘದಿಂದ ರಿಯಲ್ ಪಲವಂ ಪಳ್ಳ ಸಮುದ್ರವಯ್ಯ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಜೀವನದಾಗ ಹೊಸ ಹೊಸ ಕಲ್ಕೊತ ಹೋಗೋದು. ಹೌದಲ್ಲ? ಮತ್ತೆ ಇರ್ಲಿ, ಅಸಹ್ಯ ಅಂತ ಯಾಕೆ ಅನ್ಕೋಬೇಕು? ಪ್ರಪಂಚದಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಬೆಳ್ಳಿ ಉತ್ಪಾದನೆ ಮಾಡುವಂತ ದೇಶ ಯಾವ್ದಂದ್ರೆ ಮೆಕ್ಸಿಕೋ. ಅಮೆರಿಕದ ಸಂಯುಕ್ತ ಸಂಸ್ಥಾನ ಪ್ರಪಂಚದಲ್ಲಿ ಅತ್ಯಧಿಕ ತಾಮ್ರವನ್ನು ಉತ್ಪಾದನೆ ಮಾಡುತ್ತದೆ. ತಾಮ್ರ ಉತ್ಪಾದನೆ ಮಾಡೋದು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ, ಆದರೆ ಮೆಕ್ಸಿಕೋ ಪ್ರಪಂಚದಲ್ಲಿ ಅತಿ ಹೆಚ್ಚು ಬೆಳ್ಳಿ ಉತ್ಪಾದನೆ ಮಾಡುವಂತ ರಾಷ್ಟ್ರ ಅಂತ ಹೇಳಿ ಗುರುತಿಸ್ತೀವಿ.
ನಾನು ನಿಮ್ಗೆ ಸಾಕಷ್ಟು ಬಾರಿ ಹೇಳ್ತಾ ಇದ್ದೆ, ಇಲ್ಲಿ ಕಾರಾಕೋರಂ ಶ್ರೇಣಿಗಳು ಕಂಡು ಬರ್ತವೆ ಹೊರ ಹಿಮಾಲಯದಲ್ಲಿ. ಕಾರಾಕೋರಂ ಶ್ರೇಣಿಯ ಕೆಳಭಾಗದಲ್ಲಿ ಲಡಾಖ್ ಪರ್ವತಗಳು ಕಂಡು ಬರ್ತವೆ. ಲಡಾಖ್ ಪರ್ವತಗಳ ಕೆಳಭಾಗದಲ್ಲಿ ಜಾಸ್ಕರ್ ಶ್ರೇಣಿಗಳು ಕಂಡು ಬರ್ತವೆ. ಜಾಸ್ಕರ್ ಶ್ರೇಣಿ. ಹಾಗಾದ್ರೆ ಈ ಒಂದು ಭಾಗದಲ್ಲಿ ಕೈಲಾಸ ಪರ್ವತದ ಕಂಡು ಬರ್ತದೆ. ಕೈಲಾಸ ಪರ್ವತ. ನಾ ಯಾವ ಭಾಗದ ಬಗ್ಗೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಸಿಂಧೂ ನದಿಯ ಬಗ್ಗೆ ಹೇಳ್ತಾ ಇದ್ದೇನೆ. ಸಿಂಧೂ ನದಿಯನ್ನು ಏನಂತ ಕರೀತಾರೆ ಅಂದ್ರೆ ಭಾರತ ದೇಶದ ನದಿಗಳ ತಂದೆ ಅಂತ ಕರೀತಾರೆ. ಸಿಂಧೂ ನದಿಯನ್ನ ಭಾರತ ದೇಶದ ನದಿಗಳ ತಂದೆ. ಭಾರತದ ನದಿಗಳ ತಂದೆ. ಭಾರತ ದೇಶದ ನದಿಗಳ ತಂದೆ ಅಂದ್ರೆ ಸಿಂಧೂ ನದಿ. ಭಾರತ ದೇಶದ ನದಿಗಳ ತಾಯಿ ಅಂತಂದ್ರೆ ಗಂಗಾ ನದಿ. ಭಾರತದ ರಾಷ್ಟ್ರೀಯ ನದಿ ಅಂದ್ರೆ ಗಂಗಾ ನದಿ. ಹಾಗಾದ್ರೆ ಭಾರತ ದೇಶದ ನದಿಗಳ ತಂದೆ ಅನಿಸಿಕೊಂಡಂತ ಸಿಂಧೂ ನದಿ ಎಲ್ಲಿ ಹುಡುತ್ತದೆ ಅಂದ್ರೆ ಕೈಲಾಸ ಪರ್ವತದಲ್ಲಿ ಹುಡುತ್ತದೆ. ಕೈಲಾಸ ಪರ್ವತದ ಯಾವ ಸ್ಥಳ ಅಂತಂದ್ರೆ ಕೈಲಾಸ ಪರ್ವತದ ಸಿಂಗೆ ಕಬಾಬ್ ಎಂಬ ಸ್ಥಳದಲ್ಲಿ, ಸಿಂಗೆ ಕಬಾಬ್, ಕಪ್ಪೆ ಕುಬಾತ್ ಅಂತ ಕರೀತಾರೆ. ಅಲ್ಲಿ ಜನರು ಸಿಂಗೆ ಕಬಾಬ್ ಅಂತ ಕರೀತಾರೆ. ಕೈಲಾಸ ಪರ್ವತದ ಸಿಂಗೆ ಕಬಾಬ್ ಎಂಬ ಸ್ಥಳದಲ್ಲಿ ಹುಟ್ಟುವಂತ ನದಿ ಯಾವುದು ಅಂತಂದ್ರೆ ಅದು ಸಿಂಧೂ ನದಿ. ಸಿಂಧೂ ನದಿ ಏನ್ ಮಾಡ್ತದ ಅಂದ್ರೆ ಕೈಲಾಸ ಪರ್ವತಗಳಲ್ಲಿ ಹುಟ್ಟಿ, ಇದು ನೋಡಿ, ಕೈಲಾಸ ಪರ್ವತದಲ್ಲಿ ಹುಟ್ಟಿ ದೌಲ್ದಾರ್ ಶ್ರೇಣಿಯ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ. ಉತ್ತರದಲ್ಲಿ ಉತ್ತರದಲ್ಲಿ ಲಡಾಖ್ ಶ್ರೇಣಿ, ದಕ್ಷಿಣದಲ್ಲಿ ಜಾಸ್ಕರ್ ಶ್ರೇಣಿಗಳ ಮೂಲಕ ಪಾಕಿಸ್ತಾನವನ್ನು ಸೇರಿತು. ಪಾಕಿಸ್ತಾನದ ಕರಾಚಿಯ ಮೂಲಕ ಎಲ್ಲಿ ಹೋಗ್ತಂದ್ರೆ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ನೋಡಿ, ಕೈಲಾಸ ಪರ್ವತದ ಸಿಂಗೆ ಕಬಾಬ್ ಎಂಬ ಸ್ಥಳದಲ್ಲಿ ಹುಟ್ಟುವಂತ ನದಿ ಯಾವ್ದಂದ್ರೆ ಸಿಂಧೂ ನದಿ. ಕೈಲಾಸ ಪರ್ವತದ ಸಿಂಗೆ ಕಬಾಬ್ ಎಂಬ ಸ್ಥಳದಲ್ಲಿ ಹುಟ್ಟಿ ದೌಲ್ದಾರ್ ಶ್ರೇಣಿಯ ಮೂಲಕ ಭಾರತವನ್ನು ಪ್ರವೇಶ ಮಾಡಿ ಉತ್ತರದಲ್ಲಿ ಲಡಾಖ್ ಶ್ರೇಣಿ, ದಕ್ಷಿಣದಲ್ಲಿ ಜಾಸ್ಕರ್ ಶ್ರೇಣಿ, ದಕ್ಷಿಣದಲ್ಲಿ ಜಾಸ್ಕರ್ ಶ್ರೇಣಿಗಳ ಮೂಲಕ ಪಾಕಿಸ್ತಾನವನ್ನು ಸೇರುತ್ತದೆ. ಪಾಕಿಸ್ತಾನದ ಈ ಒಂದು ಕರಾಚಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಪಾಕಿಸ್ತಾನದಲ್ಲಿ ಸಿಂಧೂ ನದಿಯನ್ನು ಏನಂತ ಕರೀತಾರೆ ಅಂದ್ರೆ ಇಂಡಸ್ ಅಂತ ಕರೀತಾರೆ. ಇಂಡಸ್. ನೋಡಿ, ಭಾರತ ದೇಶಕ್ಕೆ ಇಂಡಿಯಾ ಎಂದು ಹೆಸರು ಬರಲು ಕಾರಣ ಯಾವಂದ್ರ ಇದೇ ಒಂದು ನದಿ, ಇಂಡಿಯಾ. ಭಾರತ ದೇಶಕ್ಕೆ ಇಂಡಿಯಾ ಎಂದು ಹೆಸರು ಬರಲು ಕಾರಣವಾಗಿರುವಂತ ನದಿ ಯಾವ್ದಂದ್ರೆ ಸಿಂಧೂ ನದಿ. ಸಿಂಧೂ ನದಿಯನ್ನ ಭಾರತ ದೇಶದಲ್ಲಿ ಸಿಂಧು ಅಂತ ಕರೆದರೆ ಪಾಕಿಸ್ತಾನದಲ್ಲಿ ಇಂಡಸ್ ಅಂತ ಕರೀತಾರೆ. ಭಾರತವನ್ನ ಇಂಡಿಯಾ ಎಂದು ಕರೆದವರು ಗ್ರೀಕರು ಭಾರತವನ್ನು ಇಂಡಿಯಾ ಅಂತ ಕರೀತಾರೆ. ಇನ್ನು ಫರ್ಷಿಯನರು ಭಾರತ ದೇಶವನ್ನು ಹಿಂದೂಸ್ತಾನ ಅಂತ ಕರೀತಾರೆ. ಯಾಕಂದ್ರೆ ಫರ್ಷಿಯನರಿಗೆ ಸ ಲಾಕ್ ಬರ್ತಿರ್ಲಿಲ್ಲ. ಸ ಶಬ್ದದ ಬದಲಾಗಿ ಹ ಅಂತಿದ್ರು. ಸ ಲಕ್ ಹೋಗಿ ಹ ಅಂದ್ರು. ಸಿ ಅಲಕ್ ಹೋಗಿ ಹಿ ಅಂದ್ರು. ಅದಕ್ಕೆ ನಮ್ಮ ಭಾರತ ದೇಶವನ್ನ ಸಿಂಧುಸ್ತಾನದ ಬದಲಾಗಿ ಭಾರತವನ್ನು ಹಿಂದೂಸ್ತಾನ ಅಂತ ಕರೆದರು. ನಮ್ಮ ದೇಶವನ್ನು ಹಿಂದೂಸ್ತಾನ ಅಂತ ಕರೆದವರು ಯಾರಂದ್ರೆ ಫರ್ಷಿಯನ್ನರು. ಭಾರತ ದೇಶವನ್ನು ಇಂಡಿಯಾ ಎಂದು ಕರೆದವರು ಗ್ರೀಕರು. ನಮ್ಮ ಭಾರತ ದೇಶಕ್ಕೆ ಹಿಂದೂಸ್ತಾನ ಆಗಲಿ ಇಂಡಿಯಾ ಆಗಲಿ ಹೆಸರು ಬರಲು ಕಾರಣವಾಗಿರುವಂತ ನದಿ ಯಾವುದಂದ್ರೆ ಈ ಒಂದು ಸಿಂಧೂ ನದಿ. ಅದಕ್ಕೆ ನೋಡಿ, ಭಾರತ ಸಂವಿಧಾನದ 1ನೇ ವಿಧಿಯಲ್ಲಿ ಇಂಡಿಯಾ ಎಂದರೆ ಭಾರತ ಅಂತ ಬರೆಯಲಾಗಿದೆ. ನಮ್ಮ ದೇಶದ ಸಂವಿಧಾನದ 1ನೇ ವಿಧಿಯಲ್ಲಿ ಇಂಡಿಯಾ ದಟ್ ಇಸ್ ಭಾರತ, ಇಂಡಿಯಾ ಎಂದರೆ ಭಾರತ ಅಂತ ಅರ್ಥ. ಹಾಗಾದ್ರೆ ಈ ಒಂದು ಸಿಂಧೂ ನದಿ ಹುಟ್ಟುವಂತ ಸ್ಥಳ ಯಾವುದಂದ್ರೆ ಕೈಲಾಸ ಪರ್ವತದ ಸಿಂಗೆ ಕಬಾಬ್ ಎಂಬ ಸ್ಥಳದಲ್ಲಿ ಹುಟ್ಟಿ ಉತ್ತರದಲ್ಲಿ ಲಡಾಖ್ ಶ್ರೇಣಿ, ದಕ್ಷಿಣದಲ್ಲಿ ಜಾಸ್ಕರ್ ಶ್ರೇಣಿಗಳ ಮೂಲಕ ಹರಿದು ಪಾಕಿಸ್ತಾನದ ಕರಾಚಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಈ ನದಿಯ ಒಟ್ಟು ಉದ್ದ ಎಷ್ಟಿದೆ ಅಂದ್ರೆ 2880 ಕಿಲೋಮೀಟರ್ ಉದ್ದ ಇದೆ. ಟೋಟಲ್ ಈ ನದಿಯ ಲೆಂತ್ ಎಷ್ಟಿದೆ ಅಂದ್ರೆ 2880 ಕಿಲೋಮೀಟರ್ ಉದ್ದವಾಗಿದ್ದು ಭಾರತ ದೇಶದಲ್ಲಿ ಕೇವಲ 709 ಕಿಲೋಮೀಟರ್ ಉದ್ದ ಇದೆ. ಭಾರತ ದೇಶದಲ್ಲಿ ನದಿಯ ಉದ್ದ ಎಷ್ಟಿದೆ ಅಂದ್ರೆ 709.
ಕೇವಲ 709 ಕಿಲೋಮೀಟರ್ ಉದ್ದ ಇದೆ. ಭಾರತ ದೇಶದಲ್ಲಿ ಈ ನದಿಯ ಉದ್ದ 709. ಇನ್ನು ಟೋಟಲ್ ಈ ನದಿಯ ಉದ್ದ ಎಷ್ಟಿದೆ ಅಂದ್ರೆ 2880. ಪಾಕಿಸ್ತಾನದಲ್ಲಿ ಹೈಯೆಸ್ಟ್ ಹರಿಯುವ ನದಿ. ಹಾಗಾದ್ರೆ ಸಿಂಧೂ ನದಿಗೆ 5 ಉಪನದಿಗಳದಾವೆ. ಸಿಂಧೂ ನದಿಗೆ ಟೋಟಲ್ ಎಷ್ಟು ಉಪನದಿಗಳದಾವ ಅಂದ್ರೆ 5 ಅದಾವೆ. ಮುಖ್ಯವಾಗಿ ಒಂದು ಜೀಲಂ ನದಿ, 2 ಚೀನಾಬ್ ನದಿ, ರಾವಿ ನದಿ, ಬಿಯಾಸ್ ನದಿ, ನೆಕ್ಸ್ಟ್ ಒನ್ ಸಟ್ಲೇಜ್ ನದಿ. ಸಟ್ಲೇಜ್ ಸಿಂಧೂ ನದಿಯ ಉಪನದಿಗಳಂತ ಕರೀತಾರೆ. ಸಿಂಧೂ ನದಿಗೆ 5 ಉಪನದಿಗಳದಾವೆ. 5 ಉಪನದಿಗಳು ಯಾವ ಅಂತಂದ್ರೆ ನಂಬರ್ 1 ಜೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲೇಜ್. ಹಾಗಾದ್ರೆ ಸಿಂಧೂ ನದಿಯ ಅತ್ಯಂತ ಉದ್ದವಾದ ಉಪನದಿ ಯಾವುದಂತ ಪ್ರಶ್ನೆ ಕೇಳಿದ್ದಾನೆ. ಸಿಂಧೂ ನದಿಯ ಅತ್ಯಂತ ಉದ್ದವಾದ ಉಪನದಿ ಯಾವ್ದಂದ್ರೆ ಸಟ್ಲೇಜ್ ನದಿ. ನೋಡಿ, ಸಿಂಧೂ ನದಿಯ ಅತ್ಯಂತ ಉದ್ದವಾದ ಉಪನದಿ ಯಾವಂದ್ರ ಸಟ್ಲೇಜ್ ನದಿ. ಸಟ್ಲೇಜ್ ನದಿ ಎಲ್ಲಿ ಹುಟ್ಟುತ್ತದ ಅಂತಂದ್ರೆ ಇದು ನೋಡಿ, ಸಟ್ಲೇಜ್ ನದಿ ಜನ್ಮ ತಾಳುವಂತ ಸ್ಥಳ. ಸಟ್ಲೇಜ್ ನದಿ ಯಾವ ಸ್ಥಳದಲ್ಲಿ ಹುಟ್ಟುತ್ತದೆ ಅಂತಂದ್ರೆ ಇದು ಟಿಬೇಟ್ ದೇಶದಲ್ಲಿ ಉಗಮವಾಗ್ತದೆ. ಟಿಬೇಟ್ ದೇಶದ ಸಟ್ಲೇಜ್. ಇದರ ಮೇಲೆ ಕ್ವಶನ್ ಆಗಿದೆ ನೋಡಿ. ಸಟ್ಲೇಜ್ ನದಿ ಟಿಬೇಟ್ ದೇಶದ ಯಾವ ಪರ್ವತ ಅಂದ್ರೆ ಈ ರಾಕಸ್ ಪರ್ವತ, ಕೈಲಾಸ ಪರ್ವತದ ಕೆಳಭಾಗದಲ್ಲಿ ಇಲ್ಲೊಂದು ರಾಕಸ್ ಸರೋವರ ಅಂತಿದೆ. ರಾಕಸ್ ಸರೋವರ ಕೈಲಾಸ ಪರ್ವತದ ಕೆಳಭಾಗದಲ್ಲಿ, ಟಿಬೇಟ್ ದೇಶದ ಕೈಲಾಸ ಪರ್ವತದ ಕೆಳಭಾಗದಲ್ಲಿ ರಾಕಸ್ ಅನ್ನುವಂತ ಒಂದು ಸರೋವರ ಇದೆ. ಆ ರಾಕಸ್ ಸರೋವರದಲ್ಲಿ ಹುಟ್ಟುವಂತ ನದಿ. ರಾಕಸ್ ಸರೋವರದಲ್ಲಿ ಹುಟ್ಟಿ ಹಿಮಾಚಲ ಪ್ರದೇಶದ ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ. ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ. ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡಿ ಇದು ನೋಡಿ ಈ ತರ ಸಂಚಯನಗೊಳ್ಳುತ್ತದೆ. ಪಾಕಿಸ್ತಾನವನ್ನು ಸೇರುತ್ತದೆ. ಪಾಕಿಸ್ತಾನವನ್ನು ಸೇರಿ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಸಿಂಧೂ ನದಿಯನ್ನ ಸೇರುತ್ತದೆ. ಈ ನದಿಗೆ ಆರಂಭದಲ್ಲಿ ಒಂದು ನದಿ ಬಂದು ಸೇರುತ್ತದೆ. ಯಾವ ನದಿ ಅಂದ್ರೆ ಬಿಯಾಸ್ ಅನ್ನುವಂತ ನದಿ. ಬಿಯಾಸ್ ನದಿ ಎಲ್ಲಿ ಬಂದು ಸೇರುತ್ತದೆ ಅಂದ್ರೆ ಹರಕೆ ಎಂಬ ಸ್ಥಳದಲ್ಲಿ ಬಂದು ಸೇರುತ್ತದೆ. ಹರಕೆ, ಇದೇ ಸ್ಥಳ ಹರಕೆ. ಹರಕೆ ಎಂಬ ಸ್ಥಳದಲ್ಲಿ ಬಿಯಾಸ್ ನದಿ ಬಂದು ಸೇರುತ್ತದೆ. ಅದಾದ ನಂತರ ಇನ್ನೊಂದು ನದಿ ಬಂದು ಸೇರುತ್ತದೆ. ಪಂಚನಾಡು ಎಂಬ ಸ್ಥಳದಲ್ಲಿ ಚೀನಾಬ್ ನದಿ ಬಂದು ಸೇರುತ್ತದೆ. ಇದು ಪಂಚನಾಡು. ಎಂಬ ಸ್ಥಳದಲ್ಲಿ ಚೀನಾಬ್ ನದಿ ಬಂದು ಸೇರುತ್ತದೆ. ಚೀನಾಬ್. ಹರಕೆ ಎಂಬ ಸ್ಥಳದಲ್ಲಿ ಬಿಯಾಸ್ ನದಿ ಬಂದು ಸೇರಿದರೆ ಪಾಕಿಸ್ತಾನದ ಪಂಚನಾಡು ಎಂಬ ಸ್ಥಳದಲ್ಲಿ ಯಾವ ನದಿ ಬಂದು ಸೇರುತ್ತದೆ? ಚೀನಾಬ್ ನದಿ ಬಂದು ಸೇರುತ್ತದೆ. ಚೀನಾಬ್. ನಾ ಯಾವ ನದಿ ಬಗ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ ಸಟ್ಲೇಜ್ ನದಿಯ ಬಗ್ಗೆ ಹೇಳ್ತೇನೆ. ಸಿಂಧೂ ನದಿಯ ಅತ್ಯಂತ ಉದ್ದವಾಗಿರುವಂತ ಉಪನದಿ ಯಾವ್ದಂದ್ರೆ ಸಟ್ಲೇಜ್ ನದಿ. ಸಟ್ಲೇಜ್ ನದಿ ಹುಟ್ಟುವ ಸ್ಥಳ ಯಾವುದಂದ್ರೆ ಟಿಬೇಟ್ ದೇಶದ ಈ ಒಂದು ಕೈಲಾಸ ಪರ್ವತದ ಪಕ್ಕದಲ್ಲಿ ರಾಕಸ್ ಅನ್ನುವಂತ ಸರೋವರ ಇದೆ. ಆ ರಾಕಸ್ ಸರೋವರದಲ್ಲಿ ಹುಟ್ಟುವಂತ ನದಿ ಯಾವುದು ಅಂತಂದ್ರೆ ರಾಕಸ್ ಸರೋವರದಲ್ಲಿ ಹುಟ್ಟುವಂತ ನದಿ ಯಾವುದಂದ್ರೆ ಅದು ಸಟ್ಲೇಜ್ ನದಿ. ಯಾವ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ ಅಂದ್ರೆ ಹಿಮಾಚಲ ಪ್ರದೇಶದ ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ. ಸಿಪ್ಕಿಲಾ. ಹಾಗಾದ್ರೆ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಯಾವುದಂತ ಕ್ವಶನ್ ಕೇಳಿದ್ದಾನೆ. ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಯಾವುದಂದ್ರೆ ವೆರಿ ಇಂಪಾರ್ಟೆಂಟ್. ಇಲ್ಲೇ ಈ ಅಣೆಕಟ್ಟನ್ನು ಕಟ್ಟಲಾಗಿದೆ. ಇದು ಕಾಣಿಸ್ತಾ ಇದೆಯಾ? ಈ ಒಂದು ಅಣೆಕಟ್ಟು. ಈ ಅಣೆಕಟ್ಟಿನ ಹೆಸರು ಏನು ಅಂದ್ರೆ ಗೋವಿಂದ ಸಾಗರ ಅಣೆಕಟ್ಟು ಅಂತ ಕರಿತೀವಿ. ಈ ಅಣೆಕಟ್ಟಿಗೆ ಬಾಕ್ರನಂಗಲ್ ಅಣೆಕಟ್ಟು ಅಂದ್ರು ಒಂದೇ. ಬಾಕ್ರನಂಗಲ್ ಅಣೆಕಟ್ಟು ಅಂದ್ರು ಒಂದೇ. ಬಾಕ್ರನಂಗಲ್ ಅಣೆಕಟ್ಟಿಗೆ ಇರುವ ಇನ್ನೊಂದು ಹೆಸರೇ ಗೋವಿಂದ ಸಾಗರ ಅಣೆಕಟ್ಟು ಅಂತ ಕರೀತಾರೆ. ಗೋವಿಂದ ಸಾಗರ ಅಣೆಕಟ್ಟು. ಯಾರು ಗೋವಿಂದ ಅಂತಂದ್ರೆ ಪಂಜಾಬಿನಲ್ಲಿ ಸಿಖ್ಖರ ಹತ್ನೆ ಗುರು ಆಗಿರುವಂತ ಗುರು ಗೋವಿಂದರ ಹೆಸರನ್ನು ನಾಮಕರಣ ಮಾಡಲಾಯಿತು. ಅದಕ್ಕೆ ಈ ಅಣೆಕಟ್ಟಿಗಿರುವ ಇನ್ನೊಂದು ಹೆಸರೇ ಗೋವಿಂದ ಸಾಗರ ಅಣೆಕಟ್ಟು ಅಂತ ಕರಿತೀವಿ. ಬಾಕ್ರನಂಗಲ್ ಅಣೆಕಟ್ಟಿನ ವಿಶೇಷ ಏನಂದ್ರೆ ಭಾರತ ದೇಶದ ಅತಿ ಎತ್ತರವಾದ 2ನೇ ಅಣೆಕಟ್ಟು ಪ್ರೆಸೆಂಟ್.
ನಮ್ಮ ದೇಶದ ಅತಿ ಎತ್ತರವಾಗಿರುವಂತ ಎರಡನೇ ಅಣೆಕಟ್ಟು. ಫಸ್ಟ್ನೇ ಅಣೆಕಟ್ಟು ಅಂತಂದ್ರೆ ಅದು ತೆಹರಿ ಅಣೆಕಟ್ಟು. ನಮ್ಮ ದೇಶದ ಅತ್ಯಂತ ದೊಡ್ಡದಾಗಿರುವಂತಹ ಅಣೆಕಟ್ಟು ಅಂದ್ರೆ ತೆಹರಿ ಅಣೆಕಟ್ಟು. ಇನ್ನು ತೆಹರಿ ಅಣೆಕಟ್ಟನ್ನು ಬಿಟ್ರೆ ದೇಶದ ಅತಿ ದೊಡ್ಡದಾಗಿರುವಂತ ಎರಡನೇ ಅಣೆಕಟ್ಟು ಅಂದ್ರೆ ಬಾಕ್ರಾನಂಗಲ್ ಅಣೆಕಟ್ಟು. ಬಾಕ್ರಾನಂಗಲ್ ಅಣೆಕಟ್ಟಿಗಿರುವ ಇನ್ನೊಂದು ಹೆಸರೇ ಗೋವಿಂದ ಸಾಗರ ಅಣೆಕಟ್ಟು ಅಂತ ಕರೀತಾರೆ. ಈ ಬಾಕ್ರಾನಂಗಲ್ ಅಣೆಕಟ್ಟು ಪ್ರಥಮ ಪಂಚವಾರ್ಷಿಕ ಯೋಜನೆಯಲ್ಲಿ 1955ರಲ್ಲಿ ನಿರ್ಮಾಣ ಮಾಡಿದಂತ ಯೋಜನೆ. ಪ್ರಥಮ ಪಂಚವಾರ್ಷಿಕ ಯೋಜನೆಯ ಕೊಡುಗೆ ಅದು. ಪ್ರಥಮ ಪಂಚವಾರ್ಷಿಕ ಯೋಜನೆಯ ಕೊಡುಗೆ ನೋಡಿ. ಹಾಗಾದ್ರೆ ಬಾಕ್ರಾನಂಗಲ್ ಅಣೆಕಟ್ಟಿನ ಅತ್ಯಂತ ಉದ್ದವಾದ ಕಾಲುವೆ ಯಾವುದು? ಬಾಕ್ರಾನಂಗಲ್ ಅಣೆಕಟ್ಟಿನ ಅತ್ಯಂತ ಉದ್ದವಾದ ಕಾಲುವೆ ಎಕ್ಸಲೆಂಟ್ ಇಂದಿರಾ ಗಾಂಧಿ ಕಾಲುವೆ. ನೋಡಿ, ಇಂದಿರಾ ಗಾಂಧಿ ಕಾಲುವೆ ಸರಿಸುಮಾರು 760 ಕಿಲೋಮೀಟರ್ ಉದ್ದ ಇದೆ. ಇದು 760 ಕಿಲೋಮೀಟರ್ ಉದ್ದವಾಗಿದ್ದು ಇಡೀ ದೇಶದಲ್ಲಿ ಅತ್ಯಂತ ಉದ್ದವಾಗಿರುವಂತ ಕಾಲುವೆ ಅಂದ್ರೆ ಇಂದಿರಾ ಗಾಂಧಿ ಕಾಲುವೆ. ಇದು ಕ್ವಶನ್ ಕೇಳಿದ್ದಾನೆ. ಭಾರತ ದೇಶದ ಅತ್ಯಂತ ಉದ್ದವಾದ ಕಾಲುವೆ ಅಂದ್ರೆ ಇಂದಿರಾ ಗಾಂಧಿ ಕಾಲುವೆ. ಇಂದಿರಾ ಗಾಂಧಿ ಕಾಲುವೆ 760 ಕಿಲೋಮೀಟರ್ ಉದ್ದವಾಗಿದ್ದು ಎಷ್ಟು ರಾಜ್ಯಗಳಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸ್ತದೆ ಅಂದ್ರೆ ಸರಿಸುಮಾರು 3 ರಾಜ್ಯಗಳಿಗೆ. ನೋಡಿ, 3 ರಾಜ್ಯಗಳು. 3 ರಾಜ್ಯಗಳು ಯಾವುವು? ಒಂದು ಪಂಜಾಬ್ ರಾಜ್ಯಕ್ಕೆ, ಹರಿಯಾಣ ರಾಜ್ಯಕ್ಕೆ, ರಾಜಸ್ಥಾನಕ್ಕೆ. 3 ರಾಜ್ಯಗಳಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸುವಂತ ಭಾರತ ದೇಶದ ಅತ್ಯಂತ ಉದ್ದವಾಗಿರುವಂತ ಕಾಲುವೆ ಅದು ಇಂದಿರಾ ಗಾಂಧಿ ಕಾಲುವೆ. ಇಂದಿರಾ ಗಾಂಧಿ ಕಾಲುವೆ ಯಾವ ಅಣೆಕಟ್ಟಿನ ಕಾಲುವೆ ಅಂದ್ರೆ ಬಾಕ್ರಾನಂಗಲ್ ಅಣೆಕಟ್ಟಿನ ಕಾಲುವೆ. ಬಾಕ್ರಾನಂಗಲ್ ಅಣೆಕಟ್ಟಿಗಿರುವ ಇನ್ನೊಂದು ಹೆಸರೇ ಗೋವಿಂದ ಸಾಗರ ಅಣೆಕಟ್ಟು ಅಂತ ಕರೀತಾರೆ. ಬಾಕ್ರಾನಂಗಲ್ ಅಣೆಕಟ್ಟಿಗಿರುವ ಇನ್ನೊಂದು ಹೆಸರೇ ಗೋವಿಂದ ಸಾಗರ ಅಣೆಕಟ್ಟು. ಈ ಅಣೆಕಟ್ಟಿನ ಅತಿ ಉದ್ದವಾದ ಕಾಲುವೆ ಎಂದರೆ ಇಂದಿರಾ ಗಾಂಧಿ ಕಾಲುವೆ. ಇಂದಿರಾ ಗಾಂಧಿ ಕಾಲುವೆ ಎಷ್ಟು ರಾಜ್ಯಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸ್ತದೆ ಅಂದ್ರೆ 3 ರಾಜ್ಯಗಳಿಗೆ. ಆ 3 ರಾಜ್ಯಗಳು ಯಾವಂದ್ರೆ ಪಂಜಾಬ, ಹರಿಯಾಣ, ರಾಜಸ್ಥಾನ್. ಹಾಗಾದ್ರೆ ಈ ಒಂದು ಸಟ್ಲೇಜ್ ನದಿಯ ಟೋಟಲ್ ಉದ್ದ ಎಷ್ಟಿದೆ ಅಂದ್ರೆ 1450 ಕಿಲೋಮೀಟರ್ ಉದ್ದ ಇದೆ. 1450. ಆದರೆ ಭಾರತ ದೇಶದಲ್ಲಿ ಈ ನದಿಯ ಉದ್ದ ಎಷ್ಟಿದೆ ಅಂದ್ರೆ 1050 ಕಿಲೋಮೀಟರ್ ಉದ್ದ ಇರುತ್ತೆ. ನೋಡಿ, ಭಾರತ ದೇಶದಲ್ಲಿ 1050 ಕಿಲೋಮೀಟರ್ ಉದ್ದ ಆದರೆ ಈ ನದಿಯ ಒಟ್ಟು ಉದ್ದ ಎಷ್ಟಂದ್ರೆ 1450. ಒಟ್ಟು ಉದ್ದ 1450. ಭಾರತ ದೇಶದಲ್ಲಿ ಈ ನದಿಯ ಉದ್ದ ಎಷ್ಟಿದೆ ಅಂದ್ರೆ 1050 ಕಿಲೋಮೀಟರ್ ಉದ್ದ ಇದೆ. ಯಾವ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ ಅಂದ್ರೆ ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ. ಈ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಬಾಕ್ರಾನಂಗಲ್ ಅಣೆಕಟ್ಟು. ಅರ್ಥ ಆಗ್ತಾ ಇದೆಯಾ? ನಿಧಾನಾಗಿ ಹೇಳ್ತಾ ಇದ್ದೇನೆ, ನಿಧಾನಾಗಿ ಬರ್ಕೊಳ್ಳಿ, ಆರಾಮ್ ಬರ್ಕೊಂಡ್ಬಿಡಿ. ಹಾಗಾದ್ರೆ ಒಂದೇ ನದಿ ಯಾವುದು? ಸಿಂಧು ನದಿಯ ಒಂದೇ ನದಿ ಯಾವುದು ಅಂದ್ರೆ ಜೀಲಂ ನದಿ ಅಥವಾ ಬಿಯಾಸ್ ನದಿ ತೆಗೆದುಕೊಳ್ಳೋಣ. ಬಿಯಾಸ್ ನದಿ. ಬಿಯಾಸ್ ನದಿಯಲ್ಲಿ ಹುಟ್ಟುತ್ತದೆ ಹಿಮಾಚಲ ಪ್ರದೇಶದಲ್ಲಿ ಜನ್ಮ ತಾಳ್ತದೆ. ಹಿಮಾಚಲ ಪ್ರದೇಶದ ಯಾವ ಸ್ಥಳ ಅಂದ್ರೆ ಬಿಯಾಸಕೊಂಡ ಎಂಬ ಸ್ಥಳದಲ್ಲಿ ಜನ್ಮ ತಾಳ್ತದೆ. ಬಿಯಾಸಕೊಂಡ ಇದೆ ಬಿಯಾಸ್ ನದಿ. ನೋಡಿ, ಬಿಯಾಸಕೊಂಡ ಹಿಮಾಚಲ ಪ್ರದೇಶದ ಬಿಯಾಸಕೊಂಡ ಎಂಬ ಸ್ಥಳದಲ್ಲಿ ಹುಟ್ಟಿ ಹರಕೆ ಎಂಬ ಸ್ಥಳದಲ್ಲಿ ಅಂದ್ರೆ ಸ್ವಲ್ಪ ಪಂಜಾಬ್ ಮುಂದ್ಗಡೆ ಹರಕೆ ಎಂಬ ಸ್ಥಳದಲ್ಲಿ ಈ ಒಂದು ಬಿಯಾಸ್ ನದಿ. ಬಿಯಾಸ್ ನದಿಯಲ್ಲಿ ಹುಟ್ಟುತ್ತಂದ್ರೆ ಬಿಯಾಸಕೊಂಡ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಹಿಮಾಚಲ ಪ್ರದೇಶದ ಬಿಯಾಸಕೊಂಡ ಎಂಬ ಸ್ಥಳದಲ್ಲಿ ಹುಟ್ಟಿ ಹರಕೆ ಎಂಬ ಸ್ಥಳದಲ್ಲಿ ಸಟ್ಲೇಜ್ ನದಿಯನ್ನ ಸೇರುತ್ತದೆ ಬಿಯಾಸ್ ನದಿಯ ಉದ್ದ ಎಷ್ಟಿದೆ? ಟೋಟಲ್ ಉದ್ದ ಎಷ್ಟಿದೆ ಅಂದ್ರೆ 470 ಕಿಲೋಮೀಟರ್ ಉದ್ದ ಇದೆ. ಅದು 470 ಕಿಲೋಮೀಟರ್ ಬಿಯಾಸ್ ನದಿ. ಈಗ ಬಿಯಾಸ್ ನದಿ ಹೇಳಿದೆ, ಇನ್ನೊಂದು ನದಿ ತಗೊಳ್ಳೋಣ, ಜೀಲಂ ನದಿ. ಜೀಲಂ ನದಿಯಲ್ಲಿ ಜನ್ಮ ತಾಳ್ತದೆ. ಇದು ನೋಡಿ, ಜೀಲಂ ನದಿ ಎಲ್ಲಿ ಜನ್ಮ ತಾಳ್ತದ ಅಂತಂದ್ರೆ ಇದು ಚೀನಾಂ ನದಿ. ಚೀನಾಂ ನದಿ ಎಲ್ಲಿ ಜನ್ಮ ತಾಳ್ತಂದ್ರೆ ಹಿಮಾಚಲ ಪ್ರದೇಶದ ಚಂದ್ರ ಮತ್ತು ಬಾಗ್ ಎಂಬ ಸ್ಥಳದಲ್ಲಿ ಜನ್ಮ ತಾಳ್ತದೆ. ಹಿಮಾಚಲ ಪ್ರದೇಶದ ಚಂದ್ರ ಮತ್ತು ಬಾಗ್. ಹಿಮಾಚಲ ಪ್ರದೇಶದ ಚಂದ್ರ ಮತ್ತು ಬಾಗ್ ಎಂಬ ಸ್ಥಳದಲ್ಲಿ ಹುಟ್ಟಿ ಇದು ಪಾಕಿಸ್ತಾನದ ಮೂಲಕ ಹರಿದು ಪಾಕಿಸ್ತಾನದ ಪಂಚನಾಡು ಎಂಬ ಸ್ಥಳದಲ್ಲಿ ಸಟ್ಲೇಜ್ ನದಿಯನ್ನು ಸೇರ್ತದೆ. ಚೀನಾಂ ನದಿಗೆ ಅಡ್ಡಲಾಗಿ ಇತ್ತೀಚೆಗೆ ಜಗತ್ತಿನ ಅತ್ಯಂತ ಎತ್ತರವಾಗಿರುವಂತಹ ಸೇತುವೆ ನಿರ್ಮಾಣ ಮಾಡಲಾಗ್ತಾ ಇದೆ ಅಲ್ಲ. ಪ್ರಪಂಚದ ಅತ್ಯಂತ 1315 ಮೀಟರ್ ಹೈಟ್ ಇದು. ಚೀನಾಂ ನದಿಗೆ ಅಡ್ಡಲಾಗಿ ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತಹ ಸೇತುವೆ, ಇಡೀ ಜಗತ್ತಿನ ಅತಿ ಎತ್ತರವಾಗಿರುವಂತಹ ಸೇತುವೆ ಚೀನಾಂ ನದಿಗೆ ಅಡ್ಡಲಾಗಿ. ಚೀನಾಂ ನದಿಯಲ್ಲಿ ಹುಟ್ಟುತ್ತದೆ ಅಂದ್ರೆ
ಹಿಮಾಚಲ ಪ್ರದೇಶದ ಚಂದ್ರ ಮತ್ತು ಬಾಗ್ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಹಿಮಾಚಲ ಪ್ರದೇಶದ ಚಂದ್ರ ಮತ್ತು ಬಾಗ್ ಎಂಬ ಸ್ಥಳದಲ್ಲಿ ಹುಟ್ಟಿ ಪಾಕಿಸ್ತಾನದ ಮೂಲಕ ಪಾಕಿಸ್ತಾನದ ಪಂಚನಾಡು ಎಂಬ ಸ್ಥಳದಲ್ಲಿ ಈ ಒಂದು ಸಟ್ಲೇಜ್ ನದಿಯನ್ನು ಸೇರುತ್ತದೆ. ಸಟ್ಲೇಜ್. ಸರ್ ಮತ್ತೆ ರಾವಿ ಮತ್ತು ಜೀಲಂ ಹೇಳಿಲ್ಲಲ್ಲ. ರಾವಿ ಮತ್ತು ಜೀಲಂ ನದಿಗಳು ಚಿನಾಬ್ ನದಿಯನ್ನು ಸೇರ್ತವೆ. ಆ ಉದ್ದೇಶಕ್ಕಾಗಿ ಹೇಳಿಲ್ಲ ನಿಮ್ಗೆ. ಈ ನೋಡಿ ಜೀಲಂ ನದಿ ಹೇಳ್ತೀನಿ ನೋಡಿ. ಜೀಲಂ ನದಿಯಲ್ಲಿ ಹುಡ್ತದ ಅಂತಂದ್ರೆ ಈ ಒಂದು ಜಮ್ಮು ಕಾಶ್ಮೀರದ ಪಿರ್ ಪಿಂಜಾಲ್ ಶ್ರೇಣಿಯಲ್ಲಿ ಈ ಒಂದು ವೆರಿನಾಗ ಎಂಬ ಸ್ಥಳ ಇದೆ. ಇಲ್ಲಿ ವೆರಿನಾಗ ಎಂಬ ಸ್ಥಳ, ವೆರಿನಾಗ ಎಂಬ ಸ್ಥಳ ಇಲ್ಲಿದೆ. ವೆರಿನಾಗ ಎಂಬ ಸ್ಥಳ, ಆ ವೆರಿನಾಗ ಎಂಬ ಸ್ಥಳದಲ್ಲಿ ಹುಟ್ಟಿ ನೋಡಿ, ವೆರಿನಾಗ ಎಂಬ ಸ್ಥಳದಲ್ಲಿ ಹುಟ್ಟಿ ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ಜಲಗಡಿ ನಿರ್ಮಾಣ ಮಾಡುತ್ತ ಜೀಲಂ. ಆ ಜೀಲಂ ನದಿಯಲ್ಲಿ ಹುಡ್ತಂದ್ರೆ ಮುಂದೆ ಬರ್ತು ಸ್ವಲ್ಪ ಪಾಕಿಸ್ತಾನವನ್ನು ಎಂಟ್ರಿ ಕೊಡ್ತದೆ. ಪಾಕಿಸ್ತಾನವನ್ನು ಎಂಟ್ರಿ ಕೊಟ್ಟು ಪಾಕಿಸ್ತಾನದ ಯಾವ ಸ್ಥಳ ಅಂದ್ರೆ ಟ್ರಿಮ್ಮು ಅನ್ನುವಂತ ಸ್ಥಳ, ಟ್ರಿಮ್ಮು, ಪಾಕಿಸ್ತಾನದ ಟ್ರಿಮ್ಮು ಎಂಬ ಸ್ಥಳದಲ್ಲಿ ಯಾವ ನದಿಯನ್ನು ಸೇರ್ತದೆ ಅಂದ್ರೆ ಈ ಒಂದು ಚೀನಾಬ್ ನದಿಯನ್ನು ಸೇರ್ತದೆ. ಟ್ರಿಮ್ಮು ಎಂಬ ಸ್ಥಳದಲ್ಲಿ, ಟ್ರಿಮ್ಮು ಎಂಬ ಸ್ಥಳದಲ್ಲಿ ವೆರಿನಾಗ ಎಂಬ ಸ್ಥಳ. ಯಾಕಂದ್ರೆ ವೆರಿನಾಗ ಅನ್ನುವುದು ಸರೋವರ, ಅದೊಂದು ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುವಂತ ಸರೋವರಗಳು. ಉಲಾರ್ ಸರೋವರ, ದಾಲ್ ಸರೋವರ, ಶಶಿನಾಗ ಸರೋವರ, ವೆರಿನಾಗ ಸರೋವರ ಅಂತೇಳಿ. ಆ ವೆರಿನಾಗ ಸರೋವರದಲ್ಲಿ ಹುಟ್ಟುವಂತ ನದಿ ಯಾವಂದ್ರೆ ಜೀಲಂ ನದಿ. ಜಮ್ಮು ಕಾಶ್ಮೀರದ ವೆರಿನಾಗ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಹುಟ್ಟಿ ಪಂಜಾಬಿನ ಮೂಲಕ ಹರಿತದೆ. ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ಜಲಗಡಿ ನಿರ್ಮಾಣ ಮಾಡಿ ಪಾಕಿಸ್ತಾನದ ಟ್ರಿಮ್ಮು ಎಂಬ ಸ್ಥಳದಲ್ಲಿ ಚಿನಾಬ್ ನದಿಯನ್ನು ಸೇರುತ್ತದೆ. ಇದು ಚಿನಾಬ್ ನದಿ. ಸರ ಜೀಲಂ ಆಯ್ತು, ಚಿನಾಬ್ ಆಯ್ತು. ನೆಕ್ಸ್ಟ್ ರಾವಿ ಹೇಳ್ರಿ ಸರ. ರಾವಿ ನದಿಯಲ್ಲಿ ಹುಟ್ಟುತ್ತದೆ. ರಾವಿ ನದಿ ಹುಟ್ಟುದು ಹಿಮಾಚಲ ಪ್ರದೇಶದ ರಾಟಾಂಗ್ ಕಣಿವೆಯಲ್ಲಿ ಹುಟ್ಟುತ್ತದೆ. ಹಿಮಾಚಲ ಪ್ರದೇಶದ ರಾಟಾಂಗ್ ಕಣಿವೆ, ಹಿಮಾಚಲ ಪ್ರದೇಶದ ರಾಟಾಂಗ್ ಕಣಿವೆಯಲ್ಲಿ ಹುಟ್ಟುವಂತ ನದಿ ಯಾವ್ದಂದ್ರ ರಾವಿ ನದಿ. ಈ ಭಾಗದಲ್ಲಿ ಹುಟ್ಟುತ್ತದೆ. ಇಲ್ಲಿ ರಾಟಾಂಗ್ ಕಣಿವೆ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ರಾಟಾಂಗ್ ಕಣಿವೆ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ ರಾವಿ. ಮುಂದೆ ಪಾಕಿಸ್ತಾನವನ್ನು ಸೇರುತ್ತದೆ. ಪಾಕಿಸ್ತಾನವನ್ನು ಸೇರಿ ಪಾಕಿಸ್ತಾನದ ರಂಗಪುರ ಎಂಬ ಸ್ಥಳದಲ್ಲಿ, ರಂಗಪುರ, ಪಾಕಿಸ್ತಾನದ ರಂಗಪುರ ಎಂಬ ಸ್ಥಳದಲ್ಲಿ, ರಂಗಪುರ ಎಂಬ ಸ್ಥಳದಲ್ಲಿ ಯಾವ ನದಿಯನ್ನು ಸೇರ್ತಂದ್ರೆ ಚಿನಾಬ್ ನದಿಯನ್ನು ಸೇರ್ತದೆ. ಚಿನಾಬ್ ನದಿ, ಚಿನಾಬ್ ನದಿ. ರಾವಿ ನದಿ ಎಲ್ಲಿ ಹುಟ್ಟುತ್ತದೆ? ಹಿಮಾಚಲ ಪ್ರದೇಶದ ರಾಟಾಂಗ್ ಕಣಿವೆ ಎಂಬ ಸ್ಥಳದಲ್ಲಿ ಹುಟ್ಟಿ ಪಾಕಿಸ್ತಾನದ ರಂಗಪುರ ಎಂಬ ಸ್ಥಳದಲ್ಲಿ ಚಿನಾಬ್ ನದಿಯನ್ನು ಸೇರ್ತದೆ. ನೋಡಿ ನದಿ ವ್ಯವಸ್ಥೆಗಳು ಹೆಂಗದವೆ, ನದಿ ಹರಿಯುವಂತ ಮಾರ್ಗ. ನಿಮ್ಗೆ ಫಸ್ಟ್ ಯಾರು ಪ್ರಾರಂಭ ಪಾಠ ಕೇಳಕತ್ತಿರಲ್ಲ ಒಂದ್ ನಮೂನೆ ಅನಿಸ್ಬಿಡ್ತದೆ, ಏನ್ ಸರ್ ಇವೆಲ್ಲ ಹೆಂಗ್ರಿ, ಹೆಂಗ್ ನೆನಪಿಡಬೇಕು ಅಂತ ಟಫ್ ಅನಿಸ್ತದೆ. ಏನಿಲ್ಲ, ಸ್ಲೋನೇ ಹೇಳ್ತೀನಿ. ಇನ್ನೊಂದ್ಸರಿ ಹೇಳ್ತೀನಿ, ಇನ್ನೊಂದ್ಸರಿ ವಿಜನ್ ಮಾಡ್ತೀನಿ ನೋಡಿ. ಈಗ ಎಲ್ಲ ಒಂದೊಂದು ಪರ್ಫೆಕ್ಟ್ ಆಗಿ ಕೇಳ್ತಾ ಹೋಗ್ರಿ. ಈ ಒಂದೊಂದು ಹೇಳ್ಕೊತ ಹೋಗ್ತೀನಿ ನೋಡಿ ಈಸಿಯಾಗಿ. ಸಿಂಧು ನದಿ ಹೇಳ್ತೀನಿ ಫಸ್ಟ್. ಸಿಂಧು ನದಿ ಎಲ್ಲಿ ಹುಟ್ಟುತ್ತದೆ ಅಂತಂದ್ರೆ ಕೈಲಾಸ ಪರ್ವತದ ಸಿಂಗೆ ಕಬಾಬ್ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಹುಟ್ಟಿ ಯಾವ ಪರ್ವತ ಶ್ರೇಣಿಗಳ ಮೂಲಕ ಹರಿಯುತ್ತದೆ ಅಂದ್ರೆ ಉತ್ತರದಲ್ಲಿ ಲಡಾಖ್ ಶ್ರೇಣಿ, ದಕ್ಷಿಣದಲ್ಲಿ ಜಾಸ್ಕರ ಶ್ರೇಣಿಗಳ ಮೂಲಕ ಹರಿಯುತ್ತದೆ. ಜಾಸ್ಕರ ಶ್ರೇಣಿಗಳ ಮೂಲಕ ಹರಿದು ಪಾಕಿಸ್ತಾನವನ್ನು ಸೇರಿ ಪಾಕಿಸ್ತಾನದ ಕರಾಚಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಒಂದು. ಇನ್ನು ಎರಡನೇದು ಯಾವುದು? ಜೀಲಂ ನದಿ. ಜೀಲಂ ನದಿಯಲ್ಲಿ ಜನ್ಮ ತಾಳ್ತದೆ. ಜಮ್ಮು ಕಾಶ್ಮೀರದ ವೆರಿನಾಗ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ವೆರಿನಾಗ ಎಂಬ ಸ್ಥಳದಲ್ಲಿ ಹುಟ್ಟಿ ಪಂಜಾಬಿನ ಮೂಲಕ ಹರಿತದೆ. ಪಂಜಾಬಿನ ಮೂಲಕ ಹರಿದು ಪಾಕಿಸ್ತಾನವನ್ನು ಸೇರುತ್ತದೆ. ಪಾಕಿಸ್ತಾನದ ಟ್ರಿಮ್ಮು ಎಂಬ ಸ್ಥಳದಲ್ಲಿ ಚೀನಾಬ್ ನದಿಯನ್ನು ಸೇರುತ್ತದೆ. ಪರ್ಫೆಕ್ಟಾ? ಜಮ್ಮು ಕಾಶ್ಮೀರದ ವೆರಿನಾಗ ಎಂಬ ಸ್ಥಳದಲ್ಲಿ ಹುಟ್ಟಿ, ಜಮ್ಮು ಕಾಶ್ಮೀರದ ವೆರಿನಾಗ ಎಂಬ ಸ್ಥಳದಲ್ಲಿ ಹುಟ್ಟಿ ಪಂಜಾಬಿನ ಮೂಲಕ ಹರಿದು ಪಾಕಿಸ್ತಾನದ ಟ್ರಿಮ್ಮು ಎಂಬ ಸ್ಥಳದಲ್ಲಿ ಚೀನಾಬ್ ನದಿಯನ್ನು ಸೇರ್ತದೆ. ಚೀನಾಬ್ ನದಿ. ಕ್ವಶನ್ ಕೇಳಿದ್ದಾನೆ, ಜೀಲಂ ನದಿಗೆ ಒಂದು ಉಪನದಿ ಇದೆ. ಯಾರು ಹೇಳ್ತಾರೆ? ಜೀಲಂ ನದಿಗೆ ಒಂದು ಉಪನದಿ ಇದೆ, ಅದು ವಿವಾದ ಇದೆ. ಎಸ್, ಕರೆಕ್ಟ್. ಕಿಸನ್ ಗಂಗಾ ಅನ್ನುವಂಥದ್ದು ನೋಡಿ, ಕಿಸನ್ ಗಂಗಾ. ಜೀಲಂ ನದಿಗೆ ಒಂದು ಉಪನದಿ ಇದೆ. ಆ ಜೀಲಂ ನದಿ ಉಪನದಿ ಯಾವ್ದಂದ್ರೆ ಕಿಸನ್ ಗಂಗಾ. ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ
ಜೀಲಂ ನದಿ ಉಪನದಿ ಯಾವ್ದಂದ್ರೆ ಕಿಸನ್ ಗಂಗಾ. ಕಿಸನ್ ಗಂಗಾ, ಕಿಸನ್ ಗಂಗಾ, ಕಿಸನ್ ಗಂಗಾ. ಯಾವ ಎರಡು ದೇಶಗಳ ಮಧ್ಯದಲ್ಲಿ? ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ ಜೀಲಂ ನದಿಯ ಉಪನದಿ ಯಾವ್ದಂದ್ರೆ ಕಿಸನ್ ಗಂಗಾ. ಜೀಲಂ ನದಿ ಎಲ್ಲಿ ಜನ್ಮ ತಾಳುತ್ತದೆ ಅಂದ್ರೆ ಜಮ್ಮು ಕಾಶ್ಮೀರದ ವೆರಿನಾಗ ಎಂಬ ಸ್ಥಳದಲ್ಲಿ ಜನ್ಮ ತಾಳಿ ಪಾಕಿಸ್ತಾನವನ್ನು ಸೇರಿ ಪಾಕಿಸ್ತಾನದ ಟ್ರಿಮ್ಮು ಎಂಬ ಸ್ಥಳದಲ್ಲಿ ಚೀನಾಬ್ ನದಿಯನ್ನು ಸೇರುತ್ತದೆ. ಚೀನಾಬ್ ನದಿಯನ್ನು ಸೇರುತ್ತದೆ. ಚೀನಾಬ್ ನದಿಯಲ್ಲಿ ಹುಟ್ಟುತ್ತದೆ. ಚೀನಾಬ್ ನದಿ ಹಿಮಾಚಲ ಪ್ರದೇಶದ ಚಂದ್ರ ಮತ್ತು ಬಾಗ್ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಹಿಮಾಚಲ ಪ್ರದೇಶದ ಚಂದ್ರ ಮತ್ತು ಬಾಗ್ ಎಂಬ ಸ್ಥಳದಲ್ಲಿ ಹುಟ್ಟಿ ಪಂಜಾಬಿನ ಮೂಲಕ ಪಾಕಿಸ್ತಾನವನ್ನು ಸೇರಿ ಪಾಕಿಸ್ತಾನದ ಪಂಚನಾಡು ಎಂಬ ಸ್ಥಳದಲ್ಲಿ ಸಟ್ಲೇಜ್ ನದಿಯನ್ನು ಸೇರುತ್ತದೆ. ಹುಟ್ಟುವುದು ಚಂದ್ರ ಮತ್ತು ಬಾಗ್ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಪಾಕಿಸ್ತಾನವನ್ನು ಸೇರಿ ಪಾಕಿಸ್ತಾನದ ಪಂಚನಾಡು ಎಂಬ ಸ್ಥಳದಲ್ಲಿ ಸಟ್ಲೇಜ್ ನದಿಯನ್ನು ಸೇರುತ್ತದೆ. ಜೀಲಂ ಆಯ್ತು, ಚೀನಾಬ. ನೆಕ್ಸ್ಟ್ ರಾವಿ. ರಾವಿ ನದಿಯಲ್ಲಿ ಜನ್ಮ ತಾಳುತ್ತದೆ. ಹಿಮಾಚಲ ಪ್ರದೇಶದ ರಾಟಾಂಗ್ ಕಣಿವೆಯಲ್ಲಿ ಜನ್ಮ ತಾಳುತ್ತದೆ. ಹಿಮಾಚಲ ಪ್ರದೇಶದ ರಾಟಾಂಗ್ ಕಣಿವೆ ಎಂಬ ಸ್ಥಳದಲ್ಲಿ ಜನ್ಮ ತಾಳಿ ಶುಂಕ್ ಅನ್ಕೋತದ ನೋಡಿ ಪಾಕಿಸ್ತಾನವನ್ನು ಸೇರುತ್ತದೆ. ಪಾಕಿಸ್ತಾನದ ಯಾವ ಸ್ಥಳ ಅಂದ್ರೆ ರಂಗಪುರ ಅನ್ನುವಂತ ಸ್ಥಳ. ಆ ರಂಗಪುರ ಎಂಬ ಸ್ಥಳದಲ್ಲಿ ಏನ್ ಮಾಡ್ತದ ರಾವಿ ನದಿ ಅಂತಂದ್ರೆ ಈ ಒಂದು ಚೀನಾಬ್ ನದಿಯನ್ನು ಸೇರುತ್ತದೆ. ಅಂದ್ರ ಜೀಲಂ ಬಂದು ಚೀನಾಬ್ ಸೇರ್ತದೆ. ರಾವಿ ಹೋಗಿ ಚೀನಾಬ್ ನದಿಯನ್ನು ಸೇರ್ತದೆ. ಜೀಲಂ ನದಿ ಚೀನಾಬ್ ನದಿಯನ್ನು ಸೇರ್ತದೆ. ಇನ್ನ ಯಾವ ನದಿ ಅದು? ರಾವಿ ನದಿ ಹೋಗಿನೂ ಕೂಡ ಚೀನಾಬ್ ನದಿಯನ್ನು ಸೇರ್ತದೆ. ಇನ್ನ ಮೂರನೇ ನದಿ ಯಾವ್ದಂದ್ರ ಬಿಯಾಸ್. ಬಿಯಾಸ್ ನದಿಯಲ್ಲಿ ಹುಡುತ್ತದೆ. ಹಿಮಾಚಲ ಪ್ರದೇಶದ ಬಿಯಾಸಕೊಂಡ ಎಂಬ ಸ್ಥಳದಲ್ಲಿ ಹುಡುತ್ತದೆ. ಹಿಮಾಚಲ ಪ್ರದೇಶದ ಬಿಯಾಸಕೊಂಡ ಎಂಬ ಸ್ಥಳದಲ್ಲಿ ಹುಟ್ಟಿ ಭಾರತ ದೇಶದ ಒಳಗಡೆನೆ. ಇದು ಪಾಕಿಸ್ತಾನಕ್ಕೆ ಹೋಗಂಗಿಲ್ಲ. ಬಿಯಾಸ್ ಪಾಕಿಸ್ತಾನಕ್ಕೆ ಹೋಗಂದ್ರ ಸ್ವಚ್ಛ ಆಗಲ್ಲಂತದು. ಆಗಲ್ಲ ನಮ್ಗೆ ಸ್ವಚ್ಛ ಆಗಲ್ಲ ಅಂತ ಹೇಳಿ ಪಂಜಾಬದ ಹರಕೆ ಎಂಬ ಸ್ಥಳದಲ್ಲಿ, ಆ ಅಂದ್ರೆ ಇನ್ನೊಂದು ಸ್ವಲ್ಪ ಬಾರ್ಡರ್ ಇರ್ತದೆ. ಆ ಬಾರ್ಡರ್ ಮುಂಚೆನೆ ಹರಕೆ ಎಂಬ ಸ್ಥಳದಲ್ಲಿ ಸಟ್ಲೇಜ್ ನದಿಯನ್ನು ಸೇರುತ್ತದೆ. ನಾ ಏನ್ ಬರ್ಲಿಕ್ಕೆ ಬರ್ಕೊಂಬಿಡಿ. ಒಂದ್ಸರಿ 2 ಸಲ ಪ್ರಾಕ್ಟೀಸ್ ಮಾಡಿ ನೆನಪು ಹೋಗ್ಬಿಡ್ತು. ಸಟ್ಲೇಜ್ ನದಿಯನ್ನು ಸೇರುತ್ತದೆ. ಸಟ್ಲೇಜ್ ಅಂದ್ರ ಬಿಯಾಸ್ ಬಂದು ಸಟ್ಲೇಜ್ ಸೇರ್ತದ. ರಾವಿ ಹೋಗಿ ಚೀನಾಬ್ ಸೇರ್ತದೆ. ಜೀಲಂ ಬಂದು ಚೀನಾಬ್ ಸೇರ್ತದೆ. ಲಾಸ್ಟ್ ಚೀನಾಬ್ ಬಂದು ಸಟ್ಲೇಜ್ ನದಿಯನ್ನು ಸೇರ್ತದೆ. ಇಷ್ಟೇ ಇದೆ ನೋಡಿ. ಜೀಲಂ ಮತ್ತು ರಾವಿ ನದಿಗಳು ಚೀನಾಬ್ ನದಿಯನ್ನು ಸೇರುತ್ತವೆ. ಬಿಯಾಸ್ ನದಿ ಸಟ್ಲೇಜ್ ನದಿಯನ್ನು ಸೇರುತ್ತದೆ. ಲಾಸ್ಟ್ ಚೀನಾಬ್ ಬಂದು ಎಲ್ಲಿ ಸೇರ್ತದೆ? ಸಟ್ಲೇಜ. ಇನ್ನು ಸಟ್ಲೇಜ್ ಹೋಗಿ ಸಿಂಧು ನದಿಯನ್ನು ಸೇರುತ್ತದೆ. ಎಲ್ಲಿ? ಸಿಂಧ ಪ್ರಾಂತ್ಯ. ಇದೇ ಸಿಂಧ ಪ್ರಾಂತ್ಯ, ಪಾಕಿಸ್ತಾನದ ಸಿಂಧ ಪ್ರಾಂತ್ಯದಲ್ಲಿ. ಸಿಂಧ ಪ್ರಾಂತ್ಯ ಪಾಕಿಸ್ತಾನದ ಸಿಂಧ ಪ್ರಾಂತ್ಯದಲ್ಲಿ ಸೇರ್ತದೆ. ಅಸಹ್ಯ ಹಾಕೋದು ಅಲ್ಲ. ನೀವು ಸಮಾಧಾನ ಕಲಿಬೇಕು. 1 ಸರಿ 2 ಸರಿ 3ನೇ ಸರಿ ಪರ್ಫೆಕ್ಟ್ ಆಗಿಬಿಡ್ತದೆ ನಿಮಗೆ. 1 ಸರಿ 2 ಸರಿ. ಇನ್ನೊಂದ್ಸರಿ ಹೇಳೆ. ಇನ್ನೊಂದ್ಸರಿ ಹೇಳ್ತೀನಿ. ಸಿಂಧು ನದಿಯನ್ನು ಏನಂತ ಕರೀತಾರಂದ್ರೆ ಭಾರತ ದೇಶದ ನದಿಗಳ ತಂದೆ ಅಂತ ಕರೀತಾರೆ. ಇದನ್ನ ಪಾಕಿಸ್ತಾನದ ಜೀವ ನದಿ ಅಂತ ಕರೀತಾರೆ. ನಮ್ಮ ಭಾರತ ದೇಶದಲ್ಲಿ ಸಿಂಧು ನದಿಯ ಉದ್ದ ಎಷ್ಟಿದೆ ಅಂದ್ರೆ 709 ಕಿಲೋಮೀಟರ್ ಉದ್ದ ಇದ್ರೆ, ಟೋಟಲ್ ಈ ನದಿಯ ಉದ್ದ ಎಷ್ಟಿದೆ ಅಂದ್ರೆ 2880 ಕಿಲೋಮೀಟರ್ ಉದ್ದ ಇದೆ. ಸಿಂಧು ನದಿಯಲ್ಲಿ ಹುಟ್ಟುತ್ತದೆ. ಕೈಲಾಸ ಪರ್ವತದ ಸಿಂಗೆ ಕಬಾಬ್ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಕೈಲಾಸ ಪರ್ವತದ ಸಿಂಗೆ ಕಬಾಬ್ ಎಂಬ ಸ್ಥಳದಲ್ಲಿ ಹುಟ್ಟಿ ದೌಲ್ದಾರ್ ಶ್ರೇಣಿಯ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ. ಉತ್ತರದಲ್ಲಿ ಲಡಾಖ್ ಶ್ರೇಣಿ, ದಕ್ಷಿಣದಲ್ಲಿ ಜಾಸ್ಕರ್ ಶ್ರೇಣಿಯ ಮೂಲಕ ಪಾಕಿಸ್ತಾನವನ್ನು ಸೇರಿ ಪಾಕಿಸ್ತಾನದ ಈ ಕರಾಚಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಒಂದು ಈ ಸಿಂಧು ನದಿಗೆ 5 ಉಪನದಿಗಳದಾವೆ. ಒಂದು ಜೀಲಂ. ಜೀಲಂ ನದಿಯಲ್ಲಿ ಜನ್ಮ ತಾಳುತ್ತದೆ. ಜಮ್ಮು ಕಾಶ್ಮೀರದ ವೆರಿನಾಗ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಆ ಜಮ್ಮು ಕಾಶ್ಮೀರದ ವೆರಿನಾಗ ಎಂಬ ಸ್ಥಳದಲ್ಲಿ ಹುಟ್ಟಿ ಪಾಕಿಸ್ತಾನವನ್ನು ಸೇರಿ ಪಾಕಿಸ್ತಾನದ ಟ್ರಿಮ್ಮು ಎಂಬ ಸ್ಥಳದಲ್ಲಿ ಚೀನಾಬ್ ನದಿಯನ್ನು ಸೇರುತ್ತದೆ.
ಚೀನಾಬ್ ನದಿಯಲ್ಲಿ ಹುಟ್ಟುತ್ತದೆ. ಹಿಮಾಚಲ ಪ್ರದೇಶದ ಚಂದ್ರ ಮತ್ತು ಬಾಗ್ ಎಂಬಲ್ಲಿ ಹುಟ್ಟುತ್ತದೆ. ಹಿಮಾಚಲ ಪ್ರದೇಶದ ಚಂದ್ರ ಮತ್ತು ಬಾಗ್ ಎಂಬ ಸ್ಥಳದಲ್ಲಿ ಹುಟ್ಟಿ ಪಾಕಿಸ್ತಾನವನ್ನು ಸೇರಿ ಪಾಕಿಸ್ತಾನದ ಪಂಚನಾಡು ಎಂಬ ಸ್ಥಳದಲ್ಲಿ ಸಟ್ಲೇಜ್ ನದಿಯನ್ನು ಸೇರುತ್ತದೆ. ಇನ್ನು ಮೂರನೇ ನದಿ ರಾವಿ ನದಿ. ರಾವಿ ನದಿಯಲ್ಲಿ ಹುಟ್ಟುತ್ತದೆ. ಹಿಮಾಚಲ ಪ್ರದೇಶದ ರಾಟಾಂಗ್ ಕಣಿವೆಯಲ್ಲಿ ಹುಟ್ಟುತ್ತದೆ. ಹಿಮಾಚಲ ಪ್ರದೇಶದ ರಾಟಾಂಗ್ ಕಣಿವೆಯಲ್ಲಿ ಹುಟ್ಟಿ ಪಾಕಿಸ್ತಾನವನ್ನು ಸೇರಿ ಪಾಕಿಸ್ತಾನದ ಯಾವ ಸ್ಥಳ ಅಂತಂದ್ರೆ ಇದು ಯಾವ ಸ್ಥಳ? ರಂಗಪುರ ಎಂಬ ಸ್ಥಳ. ಆ ಪಾಕಿಸ್ತಾನದ ರಂಗಪುರ ಎಂಬ ಸ್ಥಳದಲ್ಲಿ ಚೀನಾಬ್ ನದಿಯನ್ನು ಸೇರುತ್ತದೆ. ಚೀನಾಬ್. ಇನ್ನು ಬಿಯಾಸ್ ನದಿ ಹಿಮಾಚಲ ಪ್ರದೇಶದ ಬಿಯಾಸಕೊಂಡ ಎಂಬ ಸ್ಥಳದಲ್ಲಿ ಹುಟ್ಟಿ ಭಾರತದ ಪಂಜಾಬದ ಹರಕೆ ಎಂಬ ಸ್ಥಳದಲ್ಲಿ ಸಟ್ಲೇಜ್ ನದಿಯನ್ನು ಸೇರ್ತದೆ. ಸಟ್ಲೇಜ್. ಇನ್ನು ಸಟ್ಲೇಜ್ ನದಿ ಸಿಂಧೂ ನದಿಯ ಅತ್ಯಂತ ಉದ್ದವಾದ ಉಪನದಿಯಾಗಿದ್ದು ಸಿಂಧೂ ನದಿಯ ಅತ್ಯಂತ ಉದ್ದವಾದ ಉಪನದಿಯಾಗಿದ್ದು ಟಿಬೇಟ್ ದೇಶದ ರಾಕಸ್ ಸರೋವರದಲ್ಲಿ ಹುಟ್ಟಿ ಈ ಒಂದು ಸಿಪ್ಕೆಲಾ ಕಣಿವೆಯ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ. ಸಿಪ್ಕೆಲಾ ಕಣಿವೆಯ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡಿ ಪಂಜಾಬಿನ ಮೂಲಕ ಹೋಗ್ತದ. ಪಂಜಾಬಿನ ಸಿಂಧ್ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಸಿಂಧೂ ನದಿಯನ್ನು ಸೇರುತ್ತದೆ. ಟೋಟಲ್ ಈ ನದಿಯ ಉದ್ದ ಎಷ್ಟಿದೆ ಅಂದ್ರೆ 1450 ಕಿಲೋಮೀಟರ್. ಒಟ್ಟಾರೆಯಾಗಿ ಭಾರತ ದೇಶದಲ್ಲಿ ಸಿಂಧೂ ನದಿಯ ಉಪನದಿಗಳಲ್ಲಿ ಅತ್ಯಂತ ಉದ್ದವಾದ ಉಪನದಿ ಯಾವುದಂತ ಪ್ರಶ್ನೆ ಕೇಳಿದ್ದಾನೆ. ಸಟ್ಲೇಜ್ ನದಿ. ಅತ್ಯಂತ ಉದ್ದವಾದ ಉಪನದಿ ಸಟ್ಲೇಜ್ ನದಿ. ಇದರ ಉದ್ದ ಸರಿಸುಮಾರು 1450. ಭಾರತ ದೇಶದಲ್ಲಿ 1050 ಕಿಲೋಮೀಟರ್ ಉದ್ದವಾಗಿದ್ದು ಈ ನದಿ ಯಾವ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ ಅಂತ ಕ್ವಶನ್ ಕೇಳಿದ್ದಾನೆ. ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ. ಈ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟೆ ಬಾಕ್ರಾ ನಂಗಲ್ ಅಣೆಕಟ್ಟು. ಬಾಕ್ರಾ ಇರೋದು ಹಿಮಾಚಲ ಪ್ರದೇಶದಲ್ಲಿ, ನಂಗಲ್ ಇರೋದು ಪಂಜಾಬದಲ್ಲಿ. ಬಾಕ್ರಾ ಹಿಮಾಚಲ ಪ್ರದೇಶದಲ್ಲಿದ್ರೆ ನಂಗಲ್ ಇದು ಪಂಜಾಬದಲ್ಲಿದೆ. ಸರ್ ಯಾಕ್ರಿ ಇವೆರಡು ಅಂತಂದ್ರೆ ಇವೆರಡರ ಮಧ್ಯೆ 13 ಕಿಲೋಮೀಟರ್ ಗ್ಯಾಪ್ ಇದೆ. ನಾವ್ ಅನ್ಕೊಂಡಿ ಬಾಕ್ರಾ ನಂಗಲ್ ಅಂದ್ರೆ ಒಂದೇ ಅಣೆಕಟ್ಟು ಅಲ್ಲ, ಅದು 2 ಅಣೆಕಟ್ಟು. ಬಾಕ್ರಾನೇ ಬೇರೆ, ನಂಗಲ್ಲ ಬೇರೆ. ಬಾಕ್ರಾ ಅಣೆಕಟ್ಟು ಒಂದು ವೇಳೆ ಒಡೆದ್ರೆ 13 ಕಿಲೋಮೀಟರ್ ನೀರು ನಿಂದಿರಬೇಕು. ಮತ್ ಸುಮ್ನೆ ಅಂದ್ರೆ ಜವಾಹರ್ಲಾಲ್ ನೆಹರು ಅವರು ಆಧುನಿಕ ಭಾರತ ದೇವಾಲಯ ಅಂತ ಕರೆದ್ರು ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಗ್ರಂಥದಲ್ಲಿ. ಏನ್ ಅಣೆಕಟ್ಟು ಕಟ್ಟದ ಸಣ್ಣ ಮಕ್ಕಳ ಆಟ ಅಂತ ಹೇಳಿದ್ರೆ ನೀವು ನದಿ ಹರಿಯುವಂತ ನದಿ ಕಟ್ಟಬೇಕಲ್ಲ. ಭಯಂಕರ ಮಳಿ ಬಂದಾಗ ಮಳಿ ಪನ್ನೋಳಿ ಮೇಂಟೈನ್ ಆಗಂಗಿಲ್ಲ. ಮ್ಯಾಲೆ ಮ್ಯಾಗಿನ ಪನ್ನೋಳಿಗೆ ತಿರುಗಿಸ್ಬೇಕಂದ್ರೆ ಆಗಂಗಿಲ್ಲ. ಇನ್ನು ಅಂತ ಹೊತ್ನ್ಯಾಗ ಹರಿಯುವಂತ ನದಿಗೆ ಅಣೆಕಟ್ಟು ಕಟ್ಟಬೇಕಲ್ಲ, ಹೌದಲ್ಲ? ಅದಕ್ಕೆ ಏನಪ್ಪಾ ಅಂತಂದ್ರೆ ಈ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಯಾವ್ದಂದ್ರೆ ಅದು ಬಾಕ್ರಾನಂಗಲ ಅಣೆಕಟ್ಟು. ಬಾಕ್ರಾನಂಗಲ ಅಣೆಕಟ್ಟು ಇದಕ್ಕ ಏನಂತ ಕರೀತಾರ ಅಂತಂದ್ರೆ ಗೋವಿಂದ ಸಾಗರ ಅಣೆಕಟ್ಟು. ಗೋವಿಂದ ವಲ್ಲಭ ಪಂತ್ ಬೇರೆ. ರಿಹಾನ್ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟು ಗೋವಿಂದ ವಲ್ಲಭ ಪಂತ್ ಅಣೆಕಟ್ಟಾದರೆ ಈ ಒಂದು ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟನೆ ನಾವು ಗೋವಿಂದ ಸಾಗರ ಅಣೆಕಟ್ಟು. ಈ ಅಣೆಕಟ್ಟಿನ ಅತ್ಯಂತ ಉದ್ದವಾದ ಕಾಲುವೆ ಯಾವುದು ಅಂತಂದ್ರೆ ಅದು ಇಂದಿರಾ ಗಾಂಧಿ ಕಾಲುವೆ. ಟೋಟಲ್ 3 ರಾಜ್ಯಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸ್ತದ, ಪಂಜಾಬ, ಹರಿಯಾಣ, ರಾಜಸ್ಥಾನ. ಈ ಇಂದಿರಾ ಗಾಂಧಿ ಕಾಲುವೆ ಉದ್ದ ಎಷ್ಟಿದೆ ಅಂದ್ರೆ 760 ಕಿಲೋಮೀಟರ್ ಉದ್ದವಾಗಿದೆ. ಟೋಟಲ್ ಇದರ ಉದ್ದ 760 ಕಿಲೋಮೀಟರ್ ಉದ್ದವಾಗಿದೆ. ಹಾಗಾದ್ರೆ ಇಂಥ ಈ ಸಿಂಧು ನದಿಗೆ ಸಂಬಂಧಪಟ್ಟಂತೆ 1960 ಸೆಪ್ಟೆಂಬರ್ 19ನೇ ತಾರೀಕು ಸೆಪ್ಟೆಂಬರ್ 19ರಂದು ಎಲ್ಲಿ ಪಾಕಿಸ್ತಾನದ ಯಾವ ಸ್ಥಳ? ಕರಾಚಿ. ಪಾಕಿಸ್ತಾನದ ಕರಾಚಿ ಎಂಬ ಸ್ಥಳದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಜವಾಹರ್ಲಾಲ್ ನೆಹರು ಪ್ಲಸ್ ಪಾಕಿಸ್ತಾನದ ಅಧ್ಯಕ್ಷೆಯಾಗಿರುವಂತಹ ಅಯೂಬ್ ಖಾನ್, ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್, ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರುಗಳ ಮಧ್ಯದಲ್ಲಿ ಪಾಕಿಸ್ತಾನದ ಕರಾಚಿ ಎಂಬ ಸ್ಥಳದಲ್ಲಿ ಯಾವ ಒಪ್ಪಂದ ಜರುಗಿತ್ತು ಅಂದ್ರೆ ಸಿಂಧು ಒಪ್ಪಂದ ಜರುಗಿತ್ತು. ಸಿಂಧು ಒಪ್ಪಂದ ಜರುಗಿತ್ತು. ನೆನಪಿಡಿ. ಯಾರ ಮಧ್ಯಸ್ಥಿಕೆಯಲ್ಲಿ ಅಂತ ಕ್ವಶನ್ ಕೇಳಿದ್ದಾನೆ. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಅಂತ ಕರಿತೀವಿ, IBRD. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್, IBRD ಅವರ ಮಧ್ಯಸ್ಥಿಕೆಯಲ್ಲಿ 1960 ಸೆಪ್ಟೆಂಬರ್ 19ರಂದು ಪಾಕಿಸ್ತಾನದ ಕರಾಚಿ ಎಂಬ ಸ್ಥಳದಲ್ಲಿ ಈ ಸಿಂಧು ಒಪ್ಪಂದ ಜರುಗುತ್ತದೆ. ಸಿಂಧು ಒಪ್ಪಂದದ ಪ್ರಕಾರ ಸಿಂಧು ನದಿಯ ನೀರನ್ನ, ಜೀಲಂ ನದಿಯ ನೀರನ್ನ, ಚೀನಾಬ್ ನದಿಯ ನೀರನ್ನ, ಈ 3 ನದಿಯ ನೀರನ್ನು ಯಾರಿಗೆ ಕೊಡಬೇಕು ಅಂತಂದ್ರೆ
ಪಾಕಿಸ್ತಾನಕ್ಕೆ ಬಿಟ್ಟು ಕೊಡಬೇಕು. ಇನ್ನು ರಾವಿ ನದಿಯ ನೀರನ್ನ, ಬಿಯಾಸ್ ನದಿಯ ನೀರನ್ನ, ಸಟ್ಲೇಜ್ ನದಿಯ ನೀರನ್ನ ಯಾರಿಗೆ ಅಂದ್ರೆ ಇಂಡಿಯಾಕ್ಕೆ ಬಿಟ್ಟು ಕೊಡಬೇಕು ಅಂತ, ಭಾರತ ದೇಶಕ್ಕೆ. ನೆನ್ಪಿಡಿ, ಇವು ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ ನೋಡಿ. ಬರಿತಾ ಇದ್ರಿ? ಇದು ನೋಡಿ, 2017 KS ಕೇಳಿದಂತ ಪ್ರಶ್ನೆ ಇದು. ಸಿಂಧೂ ನದಿಯ ನೀರಿನ ಒಪ್ಪಂದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕರಾರುಗಳು. ಸಿಂಧೂ ನೀರಿನ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದದಂತೆ ಬಿಯಾಸ್ ನದಿಯ ನೀರನ್ನ, ರಾವಿ ನದಿಯ ನೀರನ್ನ, ಸಟ್ಲೇಜ್ ನದಿಯ ನೀರನ್ನ ಪೂರ್ಣವಾಗಿ ಪಾಕಿಸ್ತಾನದಿಂದ ನಿಯಂತ್ರಿಸಲ್ಪಡುತ್ತದೆ. ಸಿಂಧೂ ನದಿಯ ನೀರನ್ನ, ಚೀನಾಬ್ ನದಿಯ ನೀರನ್ನ, ಜೀಲಂ ನದಿಯ ನೀರನ್ನ ಭಾರತದಿಂದ ಪೂರ್ಣವಾಗಿ ನಿಯಂತ್ರಿಸಲ್ಪಡುತ್ತದೆ. ಹೇಳಿಕೆ ಒಂದು. ಪ್ರಾರಂಭದಲ್ಲಿ ಈ ಒಪ್ಪಂದಕ್ಕೆ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮಧ್ಯವರ್ತಿಕೆಯಾಗಿತ್ತು. ಬಿ. ಸಿ. ಈ ಒಪ್ಪಂದದಲ್ಲಿ ಚೀನಾ ಸಹ ಒಂದು ಪಕ್ಷವಾಗಿ ಸಿಂಧೂ, ಚೀನಾಬ್, ಟಿಬೆಟಿನಿಂದ ಉಗಮವಾಗುವುದು. ಈ ಒಪ್ಪಂದದಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾಗಿರುವಂತಹ ಜವಾಹರ್ಲಾಲ್ ನೆಹರು, ಪಾಕಿಸ್ತಾನದ ಅಧ್ಯಕ್ಷ ಆಗಿರುವಂತಹ ಅಯೂಬ್ ಖಾನ್ ಇವರ ಮಧ್ಯದಲ್ಲಿ ಕರಾಚಿಯಲ್ಲಿ ಸೆಪ್ಟೆಂಬರ್ 19, 1919 ಸಹಿ ಹಾಕಲಾಯಿತು ಅಂತ. ಹಾಗಾದ್ರೆ ಹೇಳಿಕೆಗಳನ್ನು ಪರಿಗಣಿಸಿ ಎ ಮತ್ತು ಬಿ ಮಾತ್ರ ಸರಿಯಾಗಿದೆ, ಬಿ ಮತ್ತು ಸಿ ಮಾತ್ರ ಸರಿಯಾಗಿದೆ, ಸಿ ಮತ್ತು ಡಿ ಮಾತ್ರ ಸರಿಯಾಗಿದೆ, ಡಿ ಮಾತ್ರ ಸರಿಯಾಗಿದೆ. ನೋಡಿ ಕ್ವಶನ್ ಹೆಂಗಿದೆ. ಎಕ್ಸಲೆಂಟ್, ಎಕ್ಸಲೆಂಟ್. 70% ಆನ್ಸರ್ ಮಾಡಿದ್ರೆ. 60 ಸಾಕು ನನಗೆ, 50 ಮ್ಯಾಗ ಆದ್ರೆ ಸಾಕು. ಯಾಕಂದ್ರೆ KS ಕ್ವಶನ್ಗಳು ಅಷ್ಟು ಸಾಮಾನ್ಯ ಅಲ್ಲವು. ಸರಿಯಾದಂತ ಉತ್ತರ ಡಿ ಮಾತ್ರ ಸರಿಯಾಗಿದೆ. ನೋಡಿ, ಡಿ ಮಾತ್ರ ಸರಿಯಾಗಿದೆ. ನಾನು ನಿಮ್ಗೇನ್ ಹೇಳಿದ್ದೆ ನೋಡಿ, ಏನ್ ಹೇಳಿದ್ದೆ ನಾನು? 1960 ಸೆಪ್ಟೆಂಬರ್ 19 ಯಾವ ಒಪ್ಪಂದ ಜರುಗಿತ್ತು? ಸಿಂಧೂ ಒಪ್ಪಂದ ಜರುಗಿತ್ತು. ಪಾಯಿಂಟ್ ನಂಬರ್ 1. ಹೌದಾ? ಸಿಂಧೂ ಒಪ್ಪಂದ ಜರುಗಿತ್ತು. ಸಿಂಧೂ ಒಪ್ಪಂದ ಯಾವ ಸ್ಥಳದಲ್ಲಿ? ಪಾಕಿಸ್ತಾನದ ಕರಾಚಿಯಲ್ಲಿ. ಭಾರತದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು, ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನನ ಮಧ್ಯೆ ಈ ಒಪ್ಪಂದ ಜರುಗಿತ್ತು ಅಲ್ಲ? ಸಿಂಧೂ ಒಪ್ಪಂದ. ಸಿಂಧೂ ಒಪ್ಪಂದದ ಪ್ರಕಾರ ಸಿಂಧೂ ನದಿಯ ನೀರನ್ನ, ಜೀಲಂ ನದಿಯ ನೀರನ್ನ, ಚೀನಾಬ್ ನದಿಯ ನೀರನ್ನ ಪಾಕಿಸ್ತಾನಕ್ಕೆ, ರಾವಿ, ಬಿಯಾಸ್, ಸಟ್ಲೇಜ್ ನದಿಯ ನೀರನ್ನು ಇಂಡಿಯಾಕ್ಕೆ. ಈ ಒಪ್ಪಂದದ ಮಧ್ಯಸ್ಥಿಕೆ ವಹಿಸಿದವರು ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್. ಎಲ್ಲಿದೆ ಕರೆಕ್ಟ್? IBRD ಬೇರೆ, ಏಷ್ಯನ್ ಡೆವಲಪ್ಮೆಂಟ್ ಬೇರೆ. ನೀನು ಹೊಚ್ಚುಗಟ್ಟಿ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏಷ್ಯಾ ಖಂಡದಲ್ಲಿ ಬಂದ್ರೆ, ಇಂಟರ್ನ್ಯಾಷನಲ್ ವಿಶ್ವ ಬ್ಯಾಂಕ್ ಇರುವಂತ ಇನ್ನೊಂದು ಹೆಸರೇ IBRD. IBRD ವಿಶ್ವದಲ್ಲಿ ಬಂದಂತ ಬ್ಯಾಂಕ್. ಅದು ನಮ್ಮ ಏಷ್ಯಾ ಖಂಡಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ದಿನಕ್ಕೆ 10 ಸಾರಿ ಬಯಸ್ಕೊತ ನಾವು, ಬಯಸ್ಕೊಂಡ್ರೆ ಸಮಾಧಾನ ನಾವು. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬೇರೆ ನೋಡಿ. ಅದಕ್ಕೆ KS ಕ್ವಶನ್ ಪೇಪರ್, PSI ಕ್ವಶನ್ ಪೇಪರ್, PC ಕ್ವಶನ್ ಪೇಪರ್ ಎಷ್ಟು ವ್ಯತ್ಯಾಸ ಇರ್ತದೆ ನೋಡಿ. ಬರೇ ಒಂದು ಪೇಜ್ ಕ್ವಶನ್ ಪೇಪರ್ ಇದೆ. ಅದು ಒಂದು ಕ್ವಶನ್, ಒಂದು ಪೇಜ್ ಇದೆ ನೋಡಿ ಪೂರ್ತಿ. ಅದು ಅಲ್ಲ?
ಒಪ್ಪಂದದ ಮೇರೆಗೆ